ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತು ಅವಿನ್ ಟಿವಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ, ಯಾವಾಗಲೂ ವಿಶೇಷ ಇರುತ್ತೆ. ಇವತ್ತು ಇನ್ನೊಂದು ವಿಶೇಷ, ಈ ರಾಷ್ಟ್ರಕ್ಕೆ ಒಂದು ಫೌಂಡೇಶನ್ ಆಗಿರ್ತಕ್ಕಂಥ ರೈತರ ದಿನ, ರಾಷ್ಟ್ರೀಯ ರೈತ ದಿನಾಚರಣೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಒಂದಷ್ಟು ವರ್ಷಗಳ ಕಾಲ ರೈತ ಸಂಘದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ, ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ರೈತ ಸಂಘ ಯಾವಾಗ ಪ್ರಾರಂಭ ಆಯಿತು, ಆಮೇಲೆ ಒಂದು ದೊಡ್ಡ ಹಂತಕ್ಕೆ ಹೋಗಿತ್ತು, ಪೀಕ್ ಅಂತೀವಿ, ಹಂಗಷ್ಟು ದೊಡ್ಡ ಶಿಖರದ ಎತ್ತರಕ್ಕೆ ಹೋಗಿತ್ತು ರೈತ ಸಂಘ. ಆಗ ಅನೇಕ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಭಾಳಷ್ಟು ಸ್ಟ್ರಾಂಗ್ ಆಗಿತ್ತು ರೈತ ಸಂಘ. ಬರ್ತಾ 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 ಕೌಲೊಡಿತು, ಒಂದು ಎರಡಾಯಿತು, ಹೀಗೆಲ್ಲ. ಅದು ಇವತ್ತು ಇದೆ. ಆದರೆ ಸರ್ಕಾರದ ಮಟ್ಟಕ್ಕೆ ಕೂಡ ರೈತ ಸಂಘ ಹೋಗಿತ್ತು. MLA ಆದರು, ವಿಧಾನಸೌಧಕ್ಕೆ ಹೋದರು, ಎಲ್ಲ ಆಗಿತ್ತು. ಆದರೆ ಇವತ್ತು ರೈತರ ಒಂದು ಸ್ಥಿತಿನ ಕೇಳದೆ ಇರ್ತಕ್ಕಂಥ ಸ್ಥಿತಿ ಬಂದಿದೆ. ವಿಶ್ವ ರೈತ ದಿನಾಚರಣೆ ಇರ್ಬೋದು, ರಾಷ್ಟ್ರೀಯ ರೈತ ದಿನಾಚರಣೆ ಇರ್ಬೋದು, ಇದು ಎಲ್ಲದೂ ಕೂಡ ಒಂದು ದಿನವಾಗಿ ಆಚರಿಸೋದೇ ಹೊರತು ಏನೂ ಪ್ರಯೋಜನ ಆಗ್ತಾ ಇಲ್ಲ. ನೋಡೋಣ, ರೈತರಿಗೂ ಮತ್ತು ಈ ಸರ್ಕಾರದ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧ ಚೆನ್ನಾಗಿದೆಯಾ ಅಥವಾ ಬಿರುಕು ಬಿಟ್ಟಿದೆಯಾ? ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕೂಡ ಇವತ್ತೂ ಕೂಡ ರೈತ ಸಂಘದವರು ಹೋರಾಟ ಮಾಡ್ತಾನೇ ಇದ್ದಾರೆ. ಹಾಗಾದ್ರೆ ಇದು ನಿಲ್ಲದೆ ಯಾವಾಗ? 80% ರೈತರು ಇವತ್ತು ವಿಧಾನಸಭೆ, ವಿಧಾನ ಪರಿಷತ್ತು, ಇವತ್ತು ಲೋಕಸಭೆ, ರಾಜ್ಯಸಭೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ರೈತರೇ. ಹಾಗಾದರೆ ರೈತರ ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ? 2000, 5000 ಇದ್ದಂಥ ರೈತ ಸಂಘ ಸಂಖ್ಯೆ ಇವತ್ತು 10ಕ್ಕೆ ಬಂದಿದೆ, 5ಕ್ಕೆ ಬಂದಿದೆ. ಹೋರಾಟ ಮಾಡೋರು ಮಾಡ್ತಾನೇ ಇದ್ದಾರೆ. ರೈತ ಸಂಘ ಅಂದರೆ ಅವ್ರಿಗೇನು ಕೆಲಸ ಇಲ್ಲ ಮಾಡೋಕ್ಕೆ, ಹೋರಾಟ ಮಾಡೋದೇ ಅವ್ರ ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಅದ್ರ ಒಳಗಡೆ ಇರ್ತಕ್ಕಂಥ ಮರ್ಮ ಏನು ನೋಡೋಣ, ಅವ್ರನ್ನೇ ಕೇಳ್ತಾ ಹೋಗೋಣ. ನೀವೀಗ ನಾವು ಲೈವ್ ಮಾಡ್ತಾ ಇದ್ದೀವಿ, ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ನೀವ್ಯಾಗೂ ನೋಡ್ತೀರಿ, ಬೇರೆಯವರು ನೋಡಲಿ ಸಂದರ್ಶನವನ್ನು, ಏನು ಇದರ ವಿಚಾರ ಅಂತೇಳಿ ನೋಡೋಣ. ನಮ್ಮಲ್ಲಿ ಬಂದಿರತಕ್ಕಂಥ ಅತಿಥಿನೇ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು? PK ನಾಗೇಶ್, ಪಟ್ಟದೂರು. ಈಗ PK ಅಂದರೆ ಕೃಷ್ಣೇಗೌಡರ ಮಗ. ಪಟ್ಟದೂರು ಕೃಷ್ಣೇಗೌಡರ ಮಗ. ತಾಯಿ ಹೆಸರು? ಗಿಡ್ಡಮ್ಮ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? 3 ಜನ. ಗಂಡು ಮಕ್ಕಳು? 2, ತಂಗಿ 1. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಶುರು ಆಯಿತು? ಪಟ್ಟದೂರಲ್ಲಿ. ಪಟ್ಟದೂರು. ಅಲ್ಲಿಂದ ದಾರದಹಳ್ಳಿ ಹೈಸ್ಕೂಲು? ಹೈಸ್ಕೂಲ್ ಅಲ್ಲ, ಮಿಡ್ಲ್ ಸ್ಕೂಲು. ಮಿಡ್ಲ್ ಸ್ಕೂಲ್ ದಾರದಹಳ್ಳಿ, ಅದೇ ಹೈಸ್ಕೂಲ್ ಮೂಡಿಗೆರೆ. ಹೈಸ್ಕೂಲ್ ಮೂಡಿಗೆರೆ. ಸರಿ, ಅವತ್ತಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ. ಅವತ್ತು ತಂದೆ ತಾಯಿಗೆ ಒಂದು ಆಸಕ್ತಿ ಇರುತ್ತೆ, ನನ್ನ ಮಗ ಎಲ್ಲೂ ಹೋಗೋದು ಬೇಡ, ಮನೇಲಿ ಇರಲಿ, ಕೃಷಿ ಮಾಡಲಿ, 1 ಎಕರೆ ಇರಲಿ, 100 ಎಕರೆ ಇರಲಿ, ಮಕ್ಕಳು ನಮ್ಮ ಜೊತೆ ಇರಬೇಕು, ನಾವು ಸತ್ತಾಗ ಹೆಗಲು ಕೊಡೋಕೆ ನಮ್ಮ ಮಕ್ಕಳು ಬೇಕು ಅನ್ನೋದು ಒಂದು ಇತ್ತಾಗ. ಅಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಬುದ್ಧಿವಂತರಾದಂಥ ನೀವು ಒಂದು ಸರ್ಕಾರಿ ಕೆಲಸ ಅಥವಾ ಒಂದು ಖಾಸಗಿ ಕೆಲಸ ಅಂತೇಳಿ ಯೋಚನೆ ಮಾಡಿದ್ರೆ ಬೆಂಗಳೂರು ಕಡೆ ಹೋಗಲ್ಲ? ಇಲ್ಲ. PUC ಮಾಡಿ ವಿದ್ಯಾಭ್ಯಾಸ ಮಾಡಿದೆ. ತಕ್ಷಣನೇ ತಂದೆಗೆ ಸ್ವಲ್ಪ ಆರೋಗ್ಯ ಸರಿ ಬರಲಿಲ್ಲ. ತಂದೆಗೂ ಮನೆ ಕಡೆ ಬರೋದಕ್ಕೆ ಇತ್ತು, ನನಗೂ ಮನೆ ಕಡೆ ಹೋಗೋ ಇಚ್ಛಾಶಕ್ತಿ ಇತ್ತು. ನಾನು ಜಮೀನ್ದಾರನಾಗಿ ಇರಬೇಕು ಅನ್ನೋದೇ ಹೆಚ್ಚು ಆಸಕ್ತಿ. 82ಕ್ಕೆ ನಾನು ಇದಾಗಿದ್ದು, PUC 80ಕ್ಕೆ SLC, 82ಕ್ಕೆ. ಹಾಗಾಗಿ ಆ ಕಡೆಗೆ ಹಿಡಿತು ಮನಸ್ಸು. ಆನಂತರ ಒಂದಷ್ಟು ಈಗ ಮನೆಗೆ ಹೋದ್ರಿ, ಕೃಷಿ ಮಾಡ್ತಾ ಇದ್ರಿ. ಆದರೆ ಈ ಕೃಷಿಗೆ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಸ್ಪಂದಿಸಲಿಲ್ಲ ಅಂತ ಏನಾದ್ರು ರೈತ ಸಂಘದ ಕಡೆಗೆ ಒಲವು ತೋರಿಸಿದ್ರು? ಅಥವಾ ನಿಮ್ಗೇನಾದ್ರು ಸರ್ಕಾರದಿಂದ ಅಥವಾ ಅಫಿಷಿಯಲ್ಗಳಿಂದ ತೊಂದರೆ ಆಯ್ತಲ್ಲ, ಯಾವುದೋ ಒಂದು ಇನ್ಸಿಡೆಂಟ್ ನಿಮಗೆ ತೊಂದರೆ ಆಗಿರೋದ್ರಿಂದ ಅದರ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ಹೋದ್ರ? 83ಕ್ಕೆ ಮೂಡಿಗೆರೆನಲ್ಲಿ ಸಂಘಟನೆ 82ರಿಂದ ಶುರುವಾಯಿತು. 83ಕ್ಕೆ ಪ್ರಬಲವಾಗಿ ಬೆಳೀತಾ ಬಂದಿತ್ತು. ಚುನಾವಣೆಯ ಸಂದರ್ಭಗಳು ಬಂದಿತ್ತು. ಆವಾಗ ರೈತ ಸಂಘ ರೈತರ ಪರವಾಗಿದ್ದೀವಿ ಅನ್ನುವಂಥ ಧ್ವನಿನ ಇಲ್ಲಿ ಹುಟ್ಟಾಕಿದ್ರು. ಆವಾಗ ನಮ್ಮ ಮನಸ್ಸು ಹೆಚ್ಚು ಈ ರೈತರ ಕಡೆಗೆ ಹೋಗ್ಬೇಕು, ಜಮೀನಲ್ಲೇ ಇರಬೇಕು ಅನ್ನುವಂಥ ಆಸಕ್ತಿಗೋಸ್ಕರ ಸೀದಾ ನಾವು ಸಂಘಟನೆ ಕಡೆಗೆ ಬಾಗಿದ್ವಿ, ಸಂಘಟನೆ ಜೊತೆನಲ್ಲಿದ್ವಿ. ಅವತ್ತು ಸಂಘಟನೆ ಪ್ರಬಲವಾಗಿತ್ತು. ಅವತ್ತು ನಾವು ಸಣ್ಣವರಾದರೂ ಕೂಡ, ನಾನೊಂದು ಬಹುಶಃ 20 ವರ್ಷದ ಹುಡುಗ, 20 ವರ್ಷದ ಹುಡುಗ, ನನಗೆ ಆ ಸಂಘಟನೆ ಮೇಲೆ ಹೆಚ್ಚು ಫೋಕಸ್ನ ಕೊಡಬೇಕಾದಂಥ ಅನಿವಾರ್ಯ. ಮತ್ತೆ ನನಗೆ ಈ ನಿಯಮಗಳು, ನನಗೆಲ್ಲ ಅನ್ಯಾಯ ಆಯಿತು, ರೈತನಿಗೆಲ್ಲ ಅನ್ಯಾಯ ಮಾಡ್ತಾರೆ,
ಯಾವಾಗ ಆಯ್ತು ಅನ್ನೋ ತಿಳ್ಕೊಂಬಕ್ರೆ ನನಗೆ ಒಂದು 7-8 ವರ್ಷ ಬೇಕಾಯಿತು. ಸಾಧಕ ಬಾಧಕಗಳನ್ನ ಸರ್ಕಾರ ಅವತ್ತು ಆ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನು ಕೆಡಗಬೇಕು, ಒಂದೇ ಉದ್ದೇಶ. 83ರಲ್ಲಿ ನಮಗೆ ಇದ್ದಿದ್ದು ಒಂದೇ, ಕಾಂಗ್ರೆಸ್ ಗೌರ್ಮೆಂಟ್ ದಬ್ಬಾಳಿಕೆ ಮಾಡ್ತಾರೆ, ರೈತರನ್ನ ಕೊಂದ್ರು, ರೈತರ ಜೊತೆ ಸ್ಪಂದನೆ ಇಲ್ಲ. ಬೇರೆ ಸರ್ಕಾರ ತರನ ರೈತರನ್ನ ಹೆಲ್ಪ್ ಮಾಡ್ತಾರೆ, ಉಪಕಾರ ಮಾಡ್ತಾರೆ, ಅವರೊಟ್ಟಿಗೆ ನಾವು ಸ್ಪಂದನೆ ಇಟ್ಕೊಳ್ಳೋಣ. ಹಾಗಾಗಿ ಈ ಕಡೆ ಒಳದಿವಿ ಅವಾಗ. ಈಗ ಕಾಂಗ್ರೆಸ್ ಸರ್ಕಾರನ ಕೆಡಗಬೇಕು ಅಂತ ಓಕೆ, ಚುನಾವಣೆ ಬಂತು, ಕಾಂಗ್ರೆಸ್ ಸರ್ಕಾರ ಹೋಯ್ತು. ಆ ನಂತರ ಬಂದ ರೈತರ ಪರ ಅಂತ ಹೇಳ್ಕೊಂಡಂತ ಬಂದ ಸರ್ಕಾರಗಳು ರೈತರನ್ನ ಏನಾದ್ರು ಸ್ಟೇಟ್ ಲೆವೆಲ್ ಕೂರಿಸಿ ಮಾತಾಡಿ ಒಂದು ಸಮಸ್ಯೆಯನ್ನ ಬಗೆಹರಿಸೋ ಕಡೆ ಏನಾದ್ರು ಒಲವು ತೋರಿಸಿದ್ವಾ? ತೋರಿಸಲಿಲ್ಲ. ಕಾರಣ ಅಂತಂದ್ರೆ ಇದು ಒಂದು ಸಂಘಟನೆ, ಯಾವುದೇ ಸಂದರ್ಭದಲ್ಲೂ ರೈತರಾಗಿ ಸಂಘಟನೆಗಳಾಗೇ ಉಳಿಬೇಕು. ಆದ್ರೆ ಸಮಸ್ಯೆಗಳ ಬಗೆಹರಿದ್ರೆ ರಾಜಕೀಯವಾಗಿ ನಾವು ಬೆಳಿಲಿಕ್ಕಾಗಲ್ಲ ಅಂತ. ಮತ್ತೆ ಬಂದಂತ ಜನತಾ ಪಕ್ಷ ಇರ್ಬೋದು, ಆಮೇಲೆ ಬಂದಂತ ಜನತಾ ದಳ ಇರ್ಬೋದು, ಆಮೇಲೆ ಇದನ್ನೇ ಅವ್ರವರಲ್ಲಿ ಕಚ್ಚಾಟ ಮಾಡೋದು, ಅವರ ಬದ್ಧತೆ ಮಾಡೋದು ಬಿಟ್ಟರೆ ರೈತರ ಪರವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ನೋಡ್ಲೇ ಇಲ್ಲ. ಬೇರೆ ಆಶ್ವಾಸನೆ ಕೊಟ್ಟು ಓಡೋದ್ರು ಅಷ್ಟೇ, ಪಲಾಯನ. ಈಗ ನಾನು ಹೇಳಿದ್ನಲ್ಲ, ಸುಮಾರು 80% ಇವತ್ತು ರೈತರು ಕಾರ್ಮಿಕರು ಇರ್ತಕ್ಕಂಥ ದೇಶ ಇದು. ಹಾಗಾಗಿ ಒಂದಷ್ಟು ದೊಡ್ಡ ಒಂದ್ ಕಡೆ ವೋಟಿಂಗ್ ಇನ್ ತಗೊಂಡ್ರು ಕೂಡ ವೋಟರ್ಸು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ಅಂತ ಒಂದು ಜನಾಂಗಕ್ಕೆ ಮತ್ತೆ ಎರಡನೇದಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಹೇಳಿದ್ದಾರೆ. ಹಾಗಾಗಿ ರೈತರ ಬಗ್ಗೆ ರೈತರೇ ನಮ್ಮ ಬೆನ್ನೆಲುಬು ಅಂತ ಹೇಳಂಥದ್ದು. ಆ ನಂತರ ಲಾಠಿ ಚಾರ್ಜ್ ಎಲ್ಲ ಮಾಡಿ ಬೆನ್ನೆಲುಬೆಲ್ಲ ಮುರಿದು ಅವ್ರನ್ನಂತೂ ಮೂಲೆಗೆ ಹಾಕಿದ್ದಾರೆ. ಅದು ಯಾಕೆ ಸರ್ಕಾರದ ಜನಪ್ರತಿನಿಧಿಗಳು ಈ ರೈತರ ಪರವಾಗಿ ಯಾಕೆ ಇಲ್ಲ ಸರ್? ಚುನಾವಣಾ ಸಂದರ್ಭದಲ್ಲಿ ರೈತರನ್ನ ಹುರಿದುಂಬಿಸಿ ಏಳಿಸುವಂತ ಸಾಮಾನ್ಯ ಒಂದು ಪ್ರಜ್ಞೆ ರಾಜಕೀಯ ಪಕ್ಷದವರಿಗಿದೆ. ಅದು ಈ ಪಕ್ಷದಿಂದ ಆ ಪಕ್ಷಕ್ಕೆ ಬೆಂಬಲ ಸಿಗ್ಬೇಕು ಅಂದ್ರೆ ರೈತರ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋಗ್ತಾರೆ. ಸಾಲ ಮನ್ನಾ ಮಾಡ್ತೀವಿ, ನಿಗದಿಯಾದ ಬೆಲೆ ಕೊಡ್ತೀವಿ, ಆಮೇಲೆ ರೈತರಿಗೆ ಯಾವುದೇ ನೀರಾವರಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅವ ಭಾಗಕ್ಕೆ ತಕ್ಕಂತೆ ಅಲ್ಲಿಯ ರಾಜಕೀಯ ಬಣ್ಣವನ್ನು ಬದಲಾಯಿಸ್ತಾ ಬರ್ತಾರೆ. ಅದಕ್ಕೆ ರೈತರು ಹೋಗ್ಬಿಡ್ತಾರೆ, ನಮ್ಗೆ ಈ ಸರ್ಕಾರ ಬಿಟ್ಟರೆ ಆ ಸರ್ಕಾರ ಬಂದ್ರೆ ನಮಗೆಲ್ಲ ದಿನನಿತ್ಯದ ವ್ಯವಸ್ಥೆಗಳು ಚಂದವಾಗಿ ಬರ್ತದೆ, ಒಳ್ಳೇದಾಗ್ತದೆ, ನಾವು ಈಗ ಆ ಪಕ್ಷಕ್ಕೆ ಹೋಗೋಣ, ಪಕ್ಷದ ಜೊತೆ ಕೆಲಸ ಮಾಡೋಣ. ಅಲ್ಲೂ ಮತ್ತೆ ಇನ್ನೇನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೆದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ಬೆಳೀತಾ ಇದ್ದಾನೆ ಅಂದ್ರೆ ಅವನನ್ನ ಪಕ್ಷಾಂತರ ಮಾಡಿಸ್ತಾರೆ. ಪಕ್ಷಾಂತರನೂ ಕೂಡ ರೈತರಿಗೆ ದೊಡ್ಡ ಹೊಡೆತ. ಈ ನಮ್ಮ ಹೆಸರಲ್ಲಿ ನಮ್ಮ ಜೊತೆ ಬೆಳೆದು ನಮ್ಮ ಜೊತೆನಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಬಂದಂತ ವ್ಯಕ್ತಿ ಪುನಃ ಆ ಪಕ್ಷಕ್ಕೆ ಹೋಗಿ ಜಾಯಿನ್ ಆಗ್ತಾನೆ. ಅವನ ಜೊತೆನಲ್ಲಿ ಸ್ವಲ್ಪ ಕಾರ್ಯಕರ್ತರು ಅವನ ಜೊತೆ ಹೋಗ್ತಾರೆ, ಆ ಪಕ್ಷದ ಜೊತೆ ಕೆಲಸ ಮಾಡಿದೆ. ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ, ಯಾವುದೇ ಪಕ್ಷದಲ್ಲಿ ಇಲ್ಲ ಅಂತಲ್ಲ. 3 ಪಕ್ಷಗಳಲ್ಲಿ ನಮ್ಮವರು ಪ್ರಮುಖವಾದ ಪಾತ್ರ ವಹಿಸ್ಕೊಂಡಿದ್ದಾರೆ. ಆದ್ರೆ ಈ ಮೂಲತಃ ಇತ್ತಲ್ಲ ಅವ್ರ ಹತ್ರ, ಅದು ಬಿಟ್ಟೋಗಿ ಯಾವುದು ಈ ಸಾಲ ಮನ್ನಾ ಇರ್ಬೋದು, ನೀರಾವರಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ರೈತನಿಗೆ ಬೆಂಬಲ ಬೆಲೆ ಇರ್ಬೋದು, ಯಾವುದು ಮತ್ತೆ ಕೇಳಲ್ಲ. ಮತ್ತೆ ಅವ್ರು ನಮ್ಮನ್ನೇ ಕೇಳೋದು. ಅದು ಆಗುತ್ತೆ, ಸುಲಭವಾಗಿಲ್ಲ, ಕಾನೂನು ತೊಡಕುಗಳಿದಾವೆ, ಅದನ್ನು ಸರಿ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನ ಪ್ರತಿಪಾದಿಸ್ತಾ ಬರ್ತಾನೆ ಇದ್ದಾರೆ. ನೋಡಿ, ಈ ಒತ್ತುವರಿ ಅವತ್ತು ಜಾಗ ಫಾರೆಸ್ಟಿನ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಬಿಡಿಸ್ಬೇಕು ಅಂತೇಳಿ ತತ್ಕೊಳ ಇಲ್ಲೆಲ್ಲ ಸುಮಾರು ಜಾಗ ಬಿಡಿಸಿದ್ರು. ಆದರೆ ಅವತ್ತು ಯಾರನ್ನ ಕೇಳಿ ಒಬ್ಬ ಡಿ ದರ್ಜೆ ನೌಕರರಿಂದ ಹಿಡಿದು ಅವರ IAS ಗ್ರೇಡಿನ ಅಧಿಕಾರಿ ತನಕ ಅವ್ರು ಹೇಳೋದೇನೋ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ. ಅದು ಯಾರು ಸರಿಯಾಗಿ ಓದೇ ಇಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ಹಂಗಾಗಿ ಅವ್ರಿಗೆ ನುಣುಚ್ಕೊಳ್ಳೋದಕ್ಕೆ ಸರ್ಕಾರದ ಕಾನೂನು ಹೀಗೆ ಎಲ್ಲ ಮಾತು. ಸರಿ, 82-83 ಅಷ್ಟು ದೊಡ್ಡ ಮಟ್ಟಕ್ಕೆ ಹೋದಂಥ ಆ ಒಂದು ರೈತ ಸಂಘ, ಆ ಒಂದು ಸಂಘಟನೆ ಯಾಕೆ ಸರ್ ಅದು ಡೌನ್ ಆಯಿತು, ಮತ್ತೆ ಇಬ್ಬಾಗ ಆಯಿತು, ಯಾಕೆ ಸರ್? ಈಗ ಆಡು ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಮರದಲ್ಲಿ ತುಂಬಾ ಫಸಲು ಬಿಟ್ಟ ತಕ್ಷಣ ಆ ಫಸಲು ಕಳ್ಕೊಂಡು ಹೋಯ್ತು ಅಂದ ತಕ್ಷಣ ಅದು ಬರಡಾಗ್ತದೆ. ಅದು ಮತ್ತೆ ಬೆಳವಣಿಗೆ ಆಗ್ಬೇಕಾದ್ರೆ, ಚಿಗುರ ಆಗ್ಬೇಕಾದ್ರೆ 2-3 ವರ್ಷ ಹಾಗೆ ಸಂಘಟನೆ ತುಂಬಾ ಬೆಳೀತದೆ. ಬೆಳೆದ ತಕ್ಷಣ ಆ ನಾಯಕರು ತನಗೆ ಅವಕಾಶಗಳಕ್ಕೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಮಾಡ್ತಾರೆ. ಪಕ್ಷದಿಂದ ಸಂಘಟನೆಯಿಂದ ಪಕ್ಷಕ್ಕೆ ಹೋಗ್ತಾರೆ. ಅದು ಎಲ್ಲಾ ಸಂಘಟನೆ, ಬರೀ ಈ ರೈತ ಚಳವಳಿ ಮೂವ್ಮೆಂಟ್ ಒಂದೇ ಅಲ್ಲ, ದಲಿತ ಮೂವ್ಮೆಂಟ್ ಇರ್ಬೋದು, ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಚಂದ ಬೆಳೆದ ಅವನು ಜಿಲ್ಲಾ ಮಟ್ಟಕ್ಕೆ ಹೋಗಿ ದಾಟಿದ ಕೂಡಲೇ ಅವನು ಬಂದಾಯ್ತು ಇಲ್ಲಿ MLA-ಗೋ MLC-ಗೋ ಹೋಗ್ಬೇಕು ಅನ್ನೋದು ಕನಸ. ಆದ್ರೆ ಅಷ್ಟೊತ್ತಿಗೆ ಅವರು ಕಾಳು ಹಾಕಿರ್ತಾರೆ, ಯಾವುದೋ ರಾಜಕೀಯ ಪಕ್ಷದವನು ಇವನು ಬೆಳೀತಾ ಇದ್ದಾನೆ, ಇವನಿಗೆ ಸಮರ್ಥವಾದ ಸ್ಥಾನಮಾನ ಕೊಡ್ತೀವಿ, ಒಬ್ಬ ಅವನಿಗೆ ಇವ್ರನ್ನ ಬಿಟ್ಟಾಯ್ತೀವಿ, ಮತ್ತೆ ಇವರೊಟ್ಟಿಗೆ ಸ್ವಲ್ಪ ಜನರನ್ನ ಕೊಂಡೊಯ್ಯೋದು, ಈ ಪಲಾಯನ ಮಾಡೋದು. ಯಾಕೆಂದ್ರೆ ಉತ್ಪಾದನೆ ಮಾಡುವಂತ ಶಕ್ತಿ ಈ 3-4 ಸಂಘಟನೆಗಳಿಗೆ ಮಾತ್ರ ಇರೋದು. ಅದು ಕನ್ನಡ ಚಳವಳಿಗಳಿರ್ಬೋದು, ದಲಿತ ಚಳವಳಿಗಳಿರ್ಬೋದು, ರೈತ ಚಳವಳಿಗಳಿರ್ಬೋದು, ಅವು ಉತ್ಪಾದನೆ ಮಾಡ್ತವೆ. ಅದನ್ನ ಒಳ್ಳೆ ಕಾಳುಗಳನ್ನು ಹಿಡ್ಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಈ ರಾಷ್ಟ್ರೀಯ ಪಕ್ಷಗಳು ಇಟ್ಕೊಂಡಿದ್ದಾರೆ. ಅದು ನಿರಂತರವಾಗಿ ನಡೀತಾನೆ ಇದೆ. ಇವತ್ತು ಕೂಡ ಇವತ್ತು ಕುಂಠಿತ ಆಗಿದೆ ಅನ್ನೋದನ್ನ ನಾನು ಒಪ್ಪಲ್ಲ. ಇವತ್ತು ಯಾರು ಊಟ ಮಾಡದಲ್ಲೇ ಇರ್ತಕ್ಕಂಥ ರೈತರು ಇಲ್ಲ, ಅಥವಾ ಅಧಿಕಾರಿ ವರ್ಗ ಇಲ್ಲ. ಆದ್ರೆ ಸಮಸ್ಯೆಗಳಿದೆ. ಆದ್ರೆ ಅದೇ ಈ ಆವಿಷ್ಯಗಳನ್ನ ಉಟ್ಕೊಂಡ್ ಬರ್ತಾನೇ ಇದ್ದಾರೆ.
ನಾಳೆ ನಾವಿದ್ದೀವಿ, ನಾಳೆ ನಾಡಿದ್ದು ಬರ್ತೀವಿ, ಗ್ಯಾರಂಟಿ ಮಾಡ್ತೀವಿ. ಅದು ನಿರಂತರವಾಗಿರೋದ್ರಿಂದ ರೈತರಿಗೆ ಸಮಸ್ಯೆ. ಮತ್ತೆ ಈ ಫಾರೆಸ್ಟಿನ ವಿಚಾರ ಹೇಳಿದ್ರಿ, ನಾವು ಮುಗ್ಧ, ನಾನು ರೈತ, ನನಗೆ ಫಾರೆಸ್ಟ್ ಯಾವುದು, ರೆವಿನ್ಯೂ ಯಾವುದು, ಗೋಮಾಳ ಯಾವುದು, ಅಥವಾ ಈ CND ಯಾವುದು, ಇದು ಯಾವುದು ನನಗೇನು ಗೊತ್ತಿಲ್ಲ. ನನ್ನ ಪಕ್ಕದಲ್ಲಿ ಜಮೀನಿತ್ತು, ಇದು ನಿಂದೆ ಕಣಪ್ಪ ಅಂತಂದ್ರೆ ಉಳುಮೆ ಮಾಡಿದ್ದೇನೆ. ಇವತ್ತು ಅವ್ರು ಬರ್ತಾ ಇದ್ದಾರೆ, ಫಾರೆಸ್ಟ್ ಇದು ಡೀಮ್ಡ್, ಇದು ಶಾಲಾವನ ಏನೋ ಹೇಳ್ತಾರೆ. ಇದಕ್ಕೆ ಮಾರ್ಗದರ್ಶನ ಸೂಚನೆ ಕೊಡಬೇಕಾದಂತ ಸರ್ಕಾರ ಬಂದು ಇದನ್ನ ಈ ಜಾಗ ನೋಡಪ್ಪ, ಇದು ಫಾರೆಸ್ಟ್, ಇದು ಮುಟ್ಬಾರ್ದು ಅಂತ ಸ್ಟಂಚ್ ಹೊಡ್ಕೊಂಬೇಕು. ಅವ್ರ ಭದ್ರತೆನ ಅವ್ರು ಮಾಡ್ಕೊಂಡೇ ಇಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಇವತ್ತು ನಮ್ಮನ್ನು ಕುಸ್ತಿಗೆ ಬಿಟ್ಕೊಂಡು ರೈತರನ್ನ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಇತರೆ ಇವ್ರನ್ನ ಜಾಗ ಇಲ್ಲದೆ ಇರ್ತಕ್ಕಂಥವ್ರನ್ನ ಕುಸ್ತಿಗೆ ಮಾಡ್ತಾರೆ ಬಿಟ್ರೆ ನಮ್ದೇನು ತಪ್ಪಲ್ಲ. ಮಾಡ್ಬೇಕಾದ್ರೆ ಹೇಳ್ಬೋದಿತ್ತಲ್ಲ, ಈಗ ನಿಂದು 100 ರೂಪಾಯಿ ಇದೆಯಪ್ಪ, 100 ರೂಪಾಯಿ ನಿಂದು, 105 ಅಲ್ಲ, ನೀನು 100 ರೂಪಾಯಿ ಇರಪ್ಪ ಅಂತ ಹೇಳ್ಬೇಕು. ಹೇಳ್ತಾ ಇಲ್ಲ. ಒಳಗಡೆ ಹೋಗಿ ಅನ್ನೋರು ಅವರೇ, ಬಿಡಿಸ್ಕೊಡ್ತೀವಿ ಅನ್ನೋರು ಅವರೇ, ಹಿಂದ್ಗಡೆಯಿಂದ ಮತ್ತೆ ಬಂದು ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದೆಯಪ್ಪ ಅಂತ ಹೇಳೋದು ಅವರೇ ತಾನೆ. ಈಗ ನೋಡಿ, ಮುಡುಗೇರಿನಲ್ಲೂ ಒಂದಷ್ಟು ಕಡೆ ಬಹಳ ದೊಡ್ಡ ಶ್ರೀಮಂತ ಒಬ್ರು ಇದ್ರು. ಅವರು ಆ ಜಾಗನ ಬಿಟ್ಟುಬಿಟ್ರು, ಇದು ಬೇಡ, ಇದು ಫಾರೆಸ್ಟಿಗೆ ಹೋಗುತ್ತೆ, ಇದು ಬೇಡ, ಒತ್ತುವರಿ ನನಗೆ ಬೇಡ ಅಂತ. ಅವ್ರದ್ದು ಏನಿದೆ ಮೂಲ ಅದಕ್ಕೆ ಬೇಲಿ ಹಾಕಿದ್ರು. ಆದ್ರೆ ಏನು ಬಿಟ್ಟಾಕಿದ್ರು ಅದನ್ನ ಬೇರೆ ಜನಾಂಗದವರು ಅಥವಾ ಬೇರೆ ಜನಗಳು, ರೈತ ಸಂಘದವರಲ್ಲ, ಬೇರೆ ಹೋರಾಟಗಾರರು ಎಲ್ಲ ಇದ್ದಂಥವ್ರು, ಅವರು 3 ಎಕರೆ 4 ಎಕರೆ ಬೇಲಿ ಹಾಕೊಂಡಿದ್ದಾರೆ. ಇವತ್ತು ಅವ್ರಿಗೂ ಗೊತ್ತು ಅದು ರಿಸರ್ವ್ ಫಾರೆಸ್ಟ್ ಅಂತ. ಅದು ಇವತ್ತೆಲ್ಲ ನಾಳೆ ಹೋಗುತ್ತೆ ಅಂತ, ಅದು ಮುಂದಿನ ದಿನಗಳಲ್ಲಿ ಹೋಗುತ್ತೆ. ಹಾಕಬೇಕಾದ್ರೆ ಸರ್ಕಾರ ಅನ್ನೋದು ಇದೆಯಲ್ಲ, ಬೇರೆ ಕಾನೂನು ಕಾಯ್ದೆಗಳಿಗೆ ಎಲ್ಲದಕ್ಕೂ ಇವರು ತಿದ್ದುಪಡಿ ತರ್ತಾರೆ. ಅದೇ ರೀತಿ ಫಾರೆಸ್ಟ್ ಆಕ್ಟಿಗೂ ಒಂದು ತಿದ್ದುಪಡಿ ತಂದ್ರೆ, ಅವ್ರು ಸ್ವತ್ತು ಅನ್ನೋದನ್ನ ಗುರುತಿಸಿದ್ರೆ, ಅಥವಾ ಮಾರ್ಕ್ ಮಾಡಿದ್ರೆ, ಅಥವಾ ಅದಕ್ಕೆ ತಂತಿ ಬೆಲೆ ಹಾಕಿದ್ರೆ, ಅಥವಾ ಬೋರ್ಡ್ಗಳನ್ನ ಹಾಕೊಂಬಂದ್ರೆ ಯಾರು ಒಳಗಡೆ ಹೋಗಲ್ಲ. ಈಗ ನಿಮ್ದೊಂದು ಪುಸ್ತಕ ಇದೆ, ಇದು ಗಣೇಶ ಪುಸ್ತಕ ಅಂತಂದ್ರೆ ನಾವು ಮುಟ್ಟಲ್ಲ. ಬೇರೆ ಹೆಸರು ತೆಗೆದ್ಬಿಟ್ಟು ಇಟ್ಟರೆ ನನಗೂ ಇರ್ಬೋದೇನೋ ಹಾಕ್ಬೋತ ಹುಡ್ಕೊಂಡು ಹೋಗ್ತೀನಿ ನಾನು. ಅದರಿಂದ ನಮ್ಮನ್ನ ಈ ಕಾನೂನು ಇವಿದಾವಲ್ಲ, ಅದು ರೈತ ದೇಶದ ಬೆನ್ನೆಲುಬು ಅನ್ನೋದು ಬಿಟ್ರೆ, ಮತ್ತೆ ಇವತ್ತು ಒಂದು ದಿವಸ 23ನೇ ತಾರೀಕು ಡಿಸೆಂಬರ್ ಚರಣ್ ಸಿಂಗ್ರ ಹುಟ್ಟಿದ ದಿವಸವನ್ನ ರೈತ ದಿನಾಚರಣೆ ಅಂತ ಯಾಕೆ ಮಾಡಿದ್ರಲ್ಲ, ಅದು ರೈತನಿಗೆ ಕೊಟ್ಟಂತ ಒಂದೇ ದಿವಸದ ಕೊನೆ. ನಾಳೆ ಬೆಳಿಗ್ಗೆ ಮತ್ತೆ ದಬ್ಬಾಳಿಕೆ, ದೌರ್ಜನ್ಯ ಇದು ಸತತವಾಗಿ ನಡೀತಾ ಇದೆ ಅಲ್ಲಿ ಅಂತ. ಸತತವಾಗಿ ನಾಳೆ ಬೆಳಿಗ್ಗೆ ನಾವು ತಾಲೂಕು ಆಫೀಸಿಗೆ ಹೋದ್ರೆ ಸಾಕು, ಮತ್ತೆ ಅದೇ ನನ್ನ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಯೋಗವನ್ನು ಮಾಡ್ತಾರೆ. ಅದಕ್ಕೆ ನಮ್ದೇ ಕಾನೂನುಗಳು ತಿದ್ದುಪಡಿ ಆಗ್ಬೇಕು. ಅವನಿಗೆ ಒಂದು ಹಕ್ಕು ಕೊಡ್ಬೇಕಲ್ವಾ. ಈಗ ಬೆನ್ನೆಲುಬು ಮಾತ್ರನ ಅಥವಾ ಬೆನ್ನು ಮುಗಿಸ್ಕೊಳ್ಳೋದ, ಎರಡರಲ್ಲಿ ಒಂದಾಗಿರ್ಬೇಕಲ್ಲ ನಮ್ಗೆ. ಸರಿಗ ಸುಂದರೇಶ್ ಅವರು, ನಂಜನಸ್ವಾಮಿ ಅವರು, ಪುಟ್ಟಣ್ಣಯ್ಯ 3 ಜನ MLA ಆಗಿ ಹೋಗಿದ್ರು ವಿಧಾನಸೌಧದಲ್ಲಿ. ತುಂಬಾ ಇಲ್ಲಿ ಏನು ಹೊರಗಡೆ ಹಾರಾಟ, ಚೀರಾಟ, ಕೂಗಾಟ ಎಲ್ಲ ಇತ್ತು. ಅಲ್ಲೇನು ಅಂತ ಅಷ್ಟು ಆ ಮಟ್ಟಕ್ಕೆ ಹೋಗ್ಲಿಲ್ವೇನೋ, ಅಥವಾ ಇವ್ರು ಮಾತಾಡಕ್ಕೆ ಅಲ್ಲಿ ಬಿಡ್ಲಿಲ್ವೇನೋ ಸದನದಲ್ಲಿ. ನಂಜನಸ್ವಾಮಿ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ರು, ಆದ್ರೆ 5 ನಿಮಿಷ ಕೊಡೋರು. 5 ನಿಮಿಷದೊಳಗಡೆ ಇಡೀ ರಾಜ್ಯದ ಚಿತ್ರಣ ಬಿಚ್ಚಿಡೋದು ಕಷ್ಟ. ಜೊತೆನಲ್ಲಿ ಇವ್ರು ಕೇಳಿದ ಪ್ರಶ್ನೆಗಳಿಗೆ ಮುಂದಿನ ಸೆಷನ್ ನಲ್ಲಿ ಕೊಡ್ತೀವಿ ಅನ್ನುವಂತ ಉತ್ತರ ಸಮರ್ಪಕವಾಗಿ ಕೊಡ್ತಾ ಇರಲಿಲ್ಲ. ಅದನ್ನ 5 ವರ್ಷ ಗೊತ್ತಲ್ಲ ನಿಮ್ಗೆ, ವರ್ಷಕ್ಕೆ 2 ಸೆಷನ್ ಮಾಡ್ತಾರೆ, ಒಂದು ಮಳೆಗಾಲದ್ದು, ಒಂದು ಚಳಿಗಾಲದ್ದು. ಅದು ಒಟ್ಟಿಗೆ 10 ಸೆಷನ್ ಆಗ್ಬೇಕಾದ್ರೆ ಚುನಾವಣೆ ಬರ್ತದೆ. ಅದರಿಂದ 3 ಜನ ಹೋದ್ರೆ ಆಗಲ್ಲ. ರೈತ ಕುಲದಲ್ಲಿರ್ತಕ್ಕಂಥ ಎಲ್ಲ, ಈ ದೇಶದಲ್ಲಿ ಅನ್ನ ತಿಂತಕ್ಕಂಥ ಎಲ್ಲ ವ್ಯಕ್ತಿನೂ ಕೂಡ ಮನಸ್ಸು ಮಾಡಿದ್ರೆ ರೈತರ ಸರ್ಕಾರ ತರದಲ್ಲೇನು ಇದಿಲ್ಲ. ಬೇರೆ ಬೇರೆ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅದೇ ರೀತಿ ರೈತರ ಕಷ್ಟಕ್ಕೆ ನಮ್ಗೆ ಇನ್ನೇನೇನು ಕೊಡೋದು ಬೇಡ, ನಿಗದಿಯಾದ ಬೆಲೆ ಕೊಟ್ಟರು ಸರ್, ನಿಗದಿಯಾದ ಖರ್ಚು ವೆಚ್ಚವನ್ನು ಕಳೆದು ರೈತನಿಗೆ ಲಾಭ ಕೊಡಬೇಕು. ಈಗ ಬೇರೆ ವರ್ಗದವರಿಗೆ, ಕಾರ್ಖಾನೆಯವರಿಗೆ ಕೊಡ್ತಾರೆ. ಈಗ ಒಂದು ಮೊಬೈಲ್ ತಗೊಂಡ್ರೆ ಎಲ್ಲ ಆಗ್ಬಿಟ್ಟು ಲಾಭಾಂಶ ಅಂತ ಇದೆ. ಒಂದು ಬೆಂಕಿ ಪಟ್ಟ ಮಾಡಿದ್ರೆ 2 ರೂಪಾಯಿ ಇದೆ. ಈಗ ಅದಕ್ಕೆ ಎಷ್ಟು ₹1 60 ಪೈಸೆ ಬರ್ತದೆ, 40 ಪೈಸೆ ಲಾಭ ಅಂತ ಹೇಳ್ತಾರೆ. ಅದೇ ರೀತಿ ನಮಗೊಂದು ಕೊಟ್ಟರೆ ನಾಳೆ ಇವು ಸಾಲ ಮನ್ನಾ ಬೇಡ, ಪ್ರತಿಯೊಂದು ಹಂತನೇ ಬೇಡವೇ ಬೇಡ, ನಾವು ಸ್ವತಂತ್ರರಾಗಿರ್ತೀವಿ. ಈಗ ಬೆಂಬಲ ಬೆಲೆ ಕೊಡಿ ಅಂತೇಳಿ ಸ್ವಾತಂತ್ರ್ಯ ಬಂದಲ್ಲಿಂದನೂ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತಿನವರೆಗೂ ಆಗಿಲ್ಲ. ಯಾವ್ದಾದ್ರು ಒಂದು ಬೆಲೆಗೆ ಬೆಳೆಗೆ ಬೆಂಬಲ ಬೆಲೆ ಇದೆಯಾ ಸರ್? ಸರಿಯಾದ ಇಲ್ಲ. ಅದಕ್ಕೆ ಕಾರಣ ನಮ್ಮ ಗಮನದಲ್ಲೂ ಇರಬಹುದು. ಕಾರ್ಖಾನೆ ವರ್ಗದವರಲ್ಲ, ಅವರಿಗೆ ಖಾಸಗಿ ವಸ್ತುಗಳು, ಕಚ್ಚಾ ವಸ್ತುಗಳು ಬೇಕು. ಉದಾಹರಣೆಗೆ ಹತ್ತಿ ಅಂತ ಹೇಳ್ಕೊಳ್ಳಿ, ಹತ್ತಿನ KG ಲೆಕ್ಕದಲ್ಲಿ ತಗೊಂಡೋಗಿ ಹಾಕ್ತಾರೆ. ಆ ಕಾರ್ಖಾನೆಯವನು ಅದು ನೂಲ್ ಮಾಡಿ, ಸೀರೆ ಮಾಡಿ ಅಥವಾ ಬಟ್ಟೆ ಮಾಡಿ ನೈತೆ, ಅವನು ಅದಕ್ಕೆ ನಿಗದಿ ಮಾಡ್ತಾನೆ ಆ ಬಟ್ಟೆಗೆ, ಮೀಟ್ರಿಗೆ. ಆದ್ರೆ ನಾನು ಕೊಡೋದು ಕಚ್ಚಾ ವಸ್ತುವಾಗಿ ಕೊಡುವ. ನೀರುಳ್ಳಿ ನೀವು ಮಾರ್ಕೆಟಿಗೆ ತಗೊಂಡೋಗಿ ಮಂಡಿಗೆ ಹಾಕಪ್ಪ ಅಂತ ಹೇಳ್ತಾರೆ ಅಷ್ಟೇ. ಅಥವಾ ಬೇರೆ ಭತ್ತ ಇರ್ಬೋದು, ದಿನಸಿ ಇರ್ಬೋದು, ಎಲ್ಲದನ್ನು ಬೆಳೆ. ಆದ್ರೆ ಹಿಂದೆ ಒಂದ್ಸಾರಿ ತಮ್ಮ ಗಮನಕ್ಕೆ ಬಂದಿರಬೇಕು, ಇದೇ ಹಣಕಾಸು ಮಂತ್ರಿ ಆಗಿರ್ತಕ್ಕಂಥ ಜಸ್ವಂತ್ ಸಿಂಗ್ ಅವ್ರು ಹೇಳಿದ್ರು, ಕಚ್ಚಾ ವಸ್ತುವಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅಂದ್ರೆ ನಿಗದಿ ಮಾಡೋಕ್ಕಾಗಲ್ಲ. ಕಾರಣ ಕಚ್ಚಾ ವಸ್ತು ಬಂದಷ್ಟು ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಒಂದರಿಂದ ಒಂದು ಜಾಸ್ತಿ. ಅದರಿಂದ ಒಂದು ಇದು ಹೋಗಿ ಅಲ್ಲಿ ಒಂದು 20 ದಿವಸ ಚಳವಳಿ ಮಾಡಿದ್ವಿ ಡೆಲ್ಲಿನಲ್ಲಿ. 20 ದಿವಸ ನೆಲದಲ್ಲಿ ಮಲಗಿದ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಕಚ್ಚಾ ವಸ್ತುವಿಗೆ ಮಾಡೋಕ್ಕಾಗಲ್ಲ, ಅಲ್ಲಿ ಮೇಜರ್ ಹತ್ತಿ, ಇದನ್ನು ಗೋಧಿ ಎಲ್ಲ ಬೆಳೀತಾರೆ, ಗೋಧಿಗೆ ನಿಗದಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. 1 ವರ್ಷ ನೀವು ಬೆಳೆದಿನ ಜಾಸ್ತಿ ಬೆಳೀರಿ, ಬೆಳೆದ್ಬಿಟ್ಟು ಪುಕ್ಷಟೆ ಕೊಟ್ಟು ಇಷ್ಟೇ.
ಕಡಿಮೆನಲ್ಲಿ ಕೊಟ್ಟು ಹೋಗಿ. ಓಕೆ ಸರ್, ಹೀಗೆ ಹೋರಾಟ ಮಾಡ್ತಾ ಬಂದಿರಿ. ಬಂದಾಗ ಒಂದು ಪ್ರೌಢಾವಸ್ಥೆ ಆಗಿ ನಂತರ ಮದುವೆ ಆಗಬೇಕಾಯ್ತು. ಅದಕ್ಕಿಂತ ಮುಂಚೆ ನಿಮ್ಮ ಕಾಲೇಜ್ ಜೀವನ, ಹೈಸ್ಕೂಲ್ ಜೀವನ, ಕೃಷಿ ಜೀವನ ಇದು ಬಿಟ್ಬಿಡಿ. ಇದ್ರಲ್ಲಿ ಜೈಲಲ್ಲಿ ಮಲಗಿರು, ಎಲ್ಲಿ ಮಲಗಿರು ಯಾರು ಕೇಳ್ತಿರ್ಲಿಲ್ಲ. ಈ ಮದುವೆ ಎಲ್ಲ ಆದಮೇಲೆ ಸುಮಾರು ಸರಿ ಜೈಲಿಗೆ ಹೋಗಿದ್ದೀರಿ. ಆವಾಗ ನಿಮಗೆ ನಿಮ್ಮ ಫ್ಯಾಮಿಲಿಯವರು ಒಂಥರ ಅಯ್ಯೋ ಯಾಕಪ್ಪ ನಮಗೆ ಈ ಹೋರಾಟ, ಊರಿನ ಉಸ್ತುವಾರಿ ಯಾಕೆ ಅಂತೆಲ್ಲ ಕೇಳಿರ್ಬಹುದು. ಅದಕ್ಕಿಂತ ಮುಂಚೆ ನಿಮ್ಮ ಶ್ರೀಮತಿಯವ್ರ ಹೆಸರು ಉಷಾ. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಜನ. ಏನು ಮಾಡ್ತಾರೆ? ಇಬ್ಬರು ಇಂಜಿನಿಯರ್ ಈಗ. ಅಂಥ ಸಂದರ್ಭದಲ್ಲಿ ಈಗ ಮಕ್ಕಳು ಸಣ್ಣವು, ನೀವು ಜೈಲಲ್ಲಿ ಹೋಗ್ತೀರಿ, ಇಲ್ಲಿ ಹೋರಾಟಕ್ಕೆ ಹೋಗ್ತೀರಿ, ರಾತ್ರಿ ಆದರೆ ಎಷ್ಟೊತ್ತು ಟೈಮ್ ಇಲ್ಲ ಬರ್ತೀರಿ ಅಂತ ಈ ಥರದ್ದೆಲ್ಲ ಮಾತಾಡಿಲ್ವಾ ಸರ್ ಮನೆಯಲ್ಲಿ? ಸಾಕಷ್ಟು ಆಮೇಲೆ ಅವರಿಗೆ ಮೊದಲನೇದು ನಾನು ಎಲ್ಲಿಂದ ಮೂಲತಃ ಬಂದವನು ಅಂತ ಗೊತ್ತಾಗಿರ್ತದೆ, ಹೋರಾಟದಿಂದ ಬಂದವನು. ಎರಡನೇ, ಈಗ ಇವತ್ತು ನಾನು ಮನೆಯಲ್ಲಿ ಹೇಳಿ ಬಂದೆ, ಹಿಂಗೆ ಗಣೇಶ್ ಅವರು ಸ್ಟುಡಿಯೋಗೆ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ, ರಿಟರ್ನ್ ಎಷ್ಟೊತ್ತಿಗೆ ಬರ್ತೀನಿ ಅಂತ ಕೇಳ್ತಾರೆ. ಅದೊಂದು 8ಕ್ಕೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. 8:15 ನಾನು ಬರ್ತೀನಿ. ಆ ಟೈಮ್ನ ನಾನು ಇವತ್ತವರೆಗೂ ಕ್ಯಾಪ್ಚರ್ ಮಾಡ್ಕೊಂಡ್ಬಂದಿದ್ದೀನಿ. ನನ್ನ ವೈಯಕ್ತಿಕವಾದ ವಿಚಾರ ಅಂದ್ರೆ ಟೈಮಿಗೆ ಭಾರಿ ಬೆಲೆ ಕೊಡ್ತೀನಿ ನಾನು. ಅವ್ರು 3 ಗಂಟೆಗೆ ಬರ್ಬೇಕಂದ್ರೆ 3 ಗಂಟೆಗೆ ಹೋಗ್ತೀನಿ ನಾನು. ಆ ಟೈಮಿಗೆ ಯಾವುದೇ ಮೀಟಿಂಗ್ ಇರಲಿ ಏನೇ ಇಲ್ಲ, ಹೋಗಲ್ವಾ ಫಸ್ಟ್ ಹೇಳ್ಬಿಡ್ತೀನಿ, ಆಗಲ್ಲ ನನ್ನ ಹತ್ರ ಇವತ್ತು ಬರೋಕ್ಕೆ ಅಂತ. ಅದನ್ನ ಮನೆಯವರು ಮೈಗುಣಿಸ್ಕೊಂಡ್ರು. ಆಮೇಲೆ ಮಕ್ಕಳನ್ನ ಏನು ಮಾಡಿದೆ, ನನಗೋಸ್ಕರ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನ ಮೂಲತಃ ಮನೆಯೇ ತೊರೆದ್ಬಿಟ್ಟು ನಾನು ಹೆಂಡತಿ ಮನೆಗೆ ಬಂದು ಕೂರ್ಬೇಕಾದ ಅನಿವಾರ್ಯ. ಪೇಟೆ ಹತ್ರದಲ್ಲಿತ್ತಲ್ಲ, ಅಲ್ಲಿಗೆ ಬಂದು ಕೂತೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸನ ತಗೊಂಡೋದೆ. ನನಗೆ ಎಷ್ಟೇ ಕಷ್ಟ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸವನ್ನು ಸರಾಗವಾಗಿ ಮಾಡ್ಕೊಂಡೋದೆ. ಆ ಮಕ್ಕಳು, ನಾನು ಏನು ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾ ಬಂದೆ, ಅಷ್ಟೇ ಮಟ್ಟದಲ್ಲೇ ಮಕ್ಕಳು ಬೆಳವಣಿಗೆ ಬಂದು. ಒಬ್ಳು ಗೋಲ್ಡ್ ಮೆಡಲಿಸ್ಟ್ ತಗೊಂಡ್ಲು, ನನಗೆ ಹೆಮ್ಮೆ ಹೇಳೋದು. ಯಾವ ಇದರಲ್ಲಿ? ಇಂಜಿನಿಯರಿಂಗಲ್ಲಿ. ಬೆಂಗಳೂರಲ್ಲ? ಅಲ್ಲ, ಮಂಗಳೂರು ಯೂನಿವರ್ಸಿಟಿಗೆ. ಓಹೋ. ಹಾಗಾಗಿ ನನಗೆ ನಾನು ಪಟ್ಟ ಶ್ರಮ ಜೊತೆ ನಾನು ಮಾಡಿದ ಹೋರಾಟ ಇಷ್ಟಕ್ಕೆ ನನಗೆ ಸಿಕ್ಕಿದ ಸ್ಫೂರ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಾರಣ ಅಂದರೆ ನಾನು ಮಕ್ಕಳನ್ನ ಕಷ್ಟಪಟ್ಟು ಓದಿಸಿದ್ದೀನಿ. ಒಂದು ಮೋಟರ್ ಸೈಕಲಲ್ಲಿ ಬೆಳಿಗ್ಗೆ 7 ಗಂಟೆ ಟ್ಯೂಷನಿಗೆ ಕರ್ಕೊಂಬಂದ್ರೆ 7 ಗಂಟೆ, ಆ ಚಳಿ ಅಂತ ನೋಡಿಲ್ಲ, ಮಳೆ ಅಂತ ನೋಡಿಲ್ಲ, ಕರ್ಕೊಂಬಂದು ಬಿಟ್ಟಿದ್ದೀನಿ. SLC-ನಲ್ಲಿ, PUC-ನಲ್ಲೂ ಅಷ್ಟೇ. ಅಷ್ಟು ಕಷ್ಟಪಟ್ಟು ಮಾಡಿದರೆ ಅಷ್ಟಕ್ಕೆ ಅವು ಆ ಪ್ರಜ್ಞೆನ ಬೆಳೆಸ್ಕೊಂಡು ಮಕ್ಕಳು ಬರೀ ಮಕ್ಕಳನ್ನ ತಗೊಂಬಂದ್ಬಿಟ್ಟು ತಿಂಡಿ ಕೊಟ್ಟು ಮಾಡಿದ ತಕ್ಷಣವೇ ಓದ್ತಾರೆ ಅಂತೇನಲ್ಲ. ಅವರ ಮನಸ್ಸಿನಲ್ಲೂ ಈ ಅಪ್ಪ ಪಡ್ತಿರುವ ಕಷ್ಟದ ಬಗ್ಗೆ ಅರಿವಾಗಿದೆ. ಅರಿವಾಗಿ ಓದಿದ್ರು. ಈಗ ಇಬ್ಬರು ಕೆಲಸದಲ್ಲಿದ್ದಾರೆ. ಓಕೆ, ಈಗ ನಿಮ್ಮ ಈ ಹೋರಾಟದ ಜೀವನದಲ್ಲಿ ಒಂದು ದಿನ ನಿಮಗೆ ನನಗೆ ಬ್ಯಾಡ್ದಿತ್ತಿದ್ದು, ಈ ಹೋರಾಟ ಬೇಡ ಇನ್ನು ಮುಂದೆ, ಅವತ್ತೇನೋ ಆಯ್ತು, ಇನ್ನು ಮುಂದೆ ಬೇಡ ಅಂತ ಅನ್ಸಿಲ್ವ ಸರ್? ಯಾವಾಗಲೂ ಅನ್ಸಿದೆ. ಆದ್ರೆ ಇದನ್ನ ಕೊಂಡೊಯ್ಯೋರು ಯಾರು? ಈಗ ಕಟ್ಟಿದ ಒಂದು ಸಂಸ್ಥೆ, ಈಗ ನಾನು ಮದುವೆ ಆಗಿದ್ದೀನಿ, ಮಕ್ಕಳಾಗಿದೆ, ಈಗ ನನಗೆ ಸಂಸಾರ ಬೇಡ ಅನ್ನೋದು ಒಂದೇ, ಸಂಘಟನೆ ಬೇಡ ಅನ್ನೋದು ಒಂದೇ, ಈ ಮಟ್ಟದಲ್ಲಿ ಬಂದು ನಿಂತಿದೆ. ಅದು ಜವಾಬ್ದಾರಿ ಹೊತ್ಕೊಂಡವ್ರು ಬಂದ್ರೆ ಇವತ್ತು ನಾನು ಅವ್ರಿಗೆ ಸಲಹೆ ಕೊಟ್ಕೊಂಡು ದೂರದಲ್ಲಿ ಇರ್ಲಿಕ್ಕೆ ಸಿದ್ಧ ಇದ್ದೀನಿ. ಆದ್ರೆ ತಗೊಳ್ಳೋಂಥವ್ರು ಮುಂದೆ ಬರ್ತಾ ಇಲ್ಲ. ಬರ್ಲಿಕ್ಕೆ ಕಾರಣ ಯಾವುದೇ ಲಾಬಿ ಇಲ್ಲ. ಈ ಸಂಘಟನೆಗಳಿದೆ, ನಾವು ಒಂದೇ ಸಂಘಟನೆ ಇದ್ದಾರೆ, ಅದು ದಲಿತ ಸಂಘಟನೆ ಇರ್ಬೋದು, ಕಮ್ಯುನಿಸ್ಟ್ ಸಂಘಟನೆಗಳಿರ್ಬೋದು, ಅಥವಾ ಕನ್ನಡ ಚಳವಳಿಗಳು. ಸ್ವತಃ ಪಾಕೆಟ್ ಮನಿ ಹಾಕೊಂಡೇ ನಾವು ಎಲ್ಲ ಕಡೆಗೂ ಹಾಕೊಂಬ. ಅದನ್ನ ಜವಾಬ್ದಾರಿ ಹೊತ್ಕೊಂಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಆದ್ರೆ ಸಂಘಟನೆ ಬೇಕು, ಅವರಿಗೆ ಸಾಲ ಮನ್ನಾ ಬೇಕು, ನೀರಾವರಿ ವ್ಯವಸ್ಥೆ ಬೇಕು, ಮನೆ ಬೇಕು, ಜಾಗ ಇಲ್ದಿರ್ತಕ್ಕಂಥ ಜಾಗ ಕೊಡಿಸ್ಬೇಕು. ಆಮೇಲೆ ಈ ಅಧಿಕಾರಿಗಳ ದಬ್ಬಾಳಿಕೆ ಇದೆಯಲ್ಲ, ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಮನಸ್ಸು. ಈ ನೀವು ಹೇಳಲ್ಲ 80%, 90% ನೌಕರಲ್ಲೂ ಕೆಲವರು ದೊಡ್ಡ ನೌಕರು ಸಣ್ಣ ನೌಕರಿ ಕೊಡ್ತಕ್ಕಂಥ ತೊಂದರೆ ಕೂಡ ನಮ್ಮ ಗಮನಕ್ಕೆ ತರ್ತಾರೆ. ಆದ್ರೆ ಅದನ್ನ ಹೋರಾಟ ಬೇಕು ಅವರಿಗೆ. ಆದ್ರೆ ಅದನ್ನ ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ತಯಾರಿ ಇಲ್ಲ. ಯಾರು ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ತಯಾರಿ ಇಲ್ಲ. ಈಗೇನಾಗ್ಬಿಟ್ಟಿದೆ, ಈಗ ಇರೋರೆ ನಮ್ಮಲ್ಲಿ ಈಗ ಮೂಡಿಗೆರೆಲ್ಲ ಒಂದು 20 ಜನ ಇದೀವಿ, ಆ 20 ಜನನೇ ನಡ್ಸ್ಕೊಂಡು ಹೋಗ್ಬೇಕಾಗಿ ಬರೋದೇ ಇಲ್ಲ. ಯುವಕರು ಬರ್ತಾರೆ, ಲಾಭಿ ಇಲ್ಲಲ್ಲ. ಅದೇ ರಾಜಕೀಯ ಪಕ್ಷದಲ್ಲಿ ಹಂಗಲ್ಲ. ಬಹುಶಃ ತಮ್ಮ ಗಮನಕ್ಕೆಲ್ಲ ಗೊತ್ತಿರಬಹುದು. ಅವತ್ತು ಸಾಯಂಕಾಲ ಒಂದು ಮೀಟಿಂಗ್ ಕರೆದ್ರು ಅಂದ್ರೆ ಮಧ್ಯಾಹ್ನಕ್ಕೆ ಒಳ್ಳೆ ಕಡೆ ಬಾಡೂಟ ಇಟ್ಟಿರ್ತಾರೆ, ಸಂಜೆಗೆ ಮತ್ತೊಂದು ಪಾರ್ಟಿ ಇಟ್ಟಿರ್ತಾರೆ, ಮರು ದಿವಸ ಅವ್ನು ಬರಾಕ್ಲ ಅಂದ್ರೂ ಅದು ಬರೆಸ್ತದೆ. ಅದು ಇಲ್ಲಿ ನಮ್ಮಲ್ಲಿ ಹಂಗಲ್ಲ. ಪಾಕೆಟ್ ಮನಿ ಹಾಕೊಂಡು ಬಸ್ ಚಾರ್ಜ್ ಹಾಕೊಂಡು ಬರ್ಬೇಕು ಮೂಡಿಗೆರೆಗೆ, ಸ್ವತಃ ಕಾಫಿ ಕುಡ್ಕೊಂಡು ಹೋರಾಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಅದು ದೊಡ್ಡ ದುರಂತ. ಈಗ ನೀವು ಅಗ್ರಿಕಲ್ಚರ್ನ ಮಾಡ್ತಾ ಒಂದು ಕಡೆ ಹೇಳಿದ್ರಿ, ನಾನು ಸ್ವಂತ ಮನೆ ಇದ್ರು ಅದನ್ನ ಬಿಟ್ಟು ಬಂದು ಹೆಂಡತಿ ಮನೆಯಲ್ಲಿದ್ದೀನಿ ಅಂತ. ಈಗ ಅಗ್ರಿಕಲ್ಚರ್ ಅಂದರೆ ಗೊತ್ತು, ಆರಂಭ ಅಂತ, ದಿನ ಬೆಳಗಾದ್ರೆ ಕೆಲಸ. ಆಗ ಅಲ್ಲೂ ತೋಟ ಮೇಂಟೈನ್ ಮಾಡಬೇಕು, ಇಲ್ಲೂ ಮೇಂಟೈನ್ ಮಾಡಬೇಕು, ಜೊತೆಗೆ ಹೋರಾಟಕ್ಕೆ ಬರಬೇಕು. ಪ್ರಾಮಾಣಿಕ ಹೋರಾಟಗಾರರಿಗೆ ಬಹಳ ಕಷ್ಟದ ಕೆಲಸ ಅದು. ತೊಂದರೆ ಆಗಲ್ಲ ಸರ್? ಅಗ್ರಿಕಲ್ಚರ್ ಆಗುತ್ತೆ, ಆದ್ರೆ ಅದನ್ನು ಸಮಜಾಯಿಸಿ ಈ ಒಂದ್ ದಿವಸ ಕೆಲಸ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಆದಾಗ, ಅಥವಾ ನನಗೆ ಹೋರಾಟದ ಮನೋಭಾವ ಇದೆ, ಕೆಲಸನೇ ಬಿಟ್ಟು ಬರುತ್ತೆ ನನ್ನ ಇದನ್ನ. ಕಾರಣ ಅಂದ್ರೆ ನಾನು ಹೆಚ್ಚು ಆಸೆ ಪಡ್ಲಿಕ್ಕೆ ಹೋಗಿಲ್ಲ. ಈಗ ನನಗೆ 16-17 ಎಕರೆ ಜಮೀನಿದೆ. ಅದರಲ್ಲಿ ನನಗೆ ಹೊಟ್ಟೆಗೆ ಬಟ್ಟೆಗೆ ಅಂತಲ್ಲ, ಅಷ್ಟಕ್ಕೆ ಬಿಟ್ಟು ಈಗ ಅತಿ ಹೆಚ್ಚು ಬೆಳೆದು ನಾನು ಪ್ರಶಸ್ತಿ ತಗೋಬೇಕು ಅನ್ನೋದಕ್ಕಿಂತ ಬಂದದ್ದನ್ನ
ಸಮರ್ಪಕವಾಗಿ ನನಗೆ ಆಗುವಷ್ಟನ್ನ ಬೆಳ್ಕೊಳ್ಳೋದು, ಆಗಿದ್ದನ್ನು ಉಳಿಸ್ಕೊಳ್ಳೋದು, ಅದನ್ನು ಕಳ್ಕೊಳ್ಳದಂತೆ ಹುಡುಕೊಂಡು ಹೋಗೋದು. ಈಗ ಎಕರೆಗೆ ನಾನು 100 ಮೂಟೆ ಕುಯ್ತೀನಿ ಅಂತ ಹೇಳಿದ್ರು ತಮ್ಮ ಗಮನಕ್ಕೆ ಬಂದಿರಬಹುದು. ನಾನು ಅಷ್ಟಕ್ಕೆ ಹೋಗಿಲ್ಲ, 30 ಮೂಟೆಲಿದ್ದೀನಿ. ಆ 30 ಮೂಟೆನೇ ನಾನು ಲೆಕ್ಕ ಹಾಕಿಟ್ಕೊಳ್ಳೋದು. ಆ 30 ಮೂಟೆ ಬರ್ತದಲ್ಲ ಅಷ್ಟೇ ಸಾಕು ಅಂತ ಅದ್ರ ಮೇಲೆ ಪ್ರಯೋಗ ಮಾಡೋದಕ್ಕೆ ಒಂದು ಈಗ ವಯಸ್ಸು ನನ್ನನ್ನು ಹಿಡಿತಾ ಇದೆ. ಎರಡನೇ ನನ್ನ ಜವಾಬ್ದಾರಿ ಹೊತ್ಕೊಂಡಾಗ ಸಂಘಟನೆ ಹೆಂಗೆ ಹೊರಂಗಿಲ್ಲ ಹಂಗೆ ನನ್ನ ಮಗಳದವ್ರು ಹೊತ್ಕೊಳ್ಳೋಷ್ಟು ಎಲ್ಲ ಈಗ IT BTಗೆ ಹೋಗ್ಬಿಟ್ಟಾರೆ. ಅದರಿಂದ ಇರೋದನ್ನ ಇದ್ದದ್ರಲ್ಲಿ ತೃಪ್ತಿ ಪಡೋದು. ಈಗ ಒಂದು ಹೋರಾಟ, ಈ ಸರ್ಕಾರ ಸರಿ ಇಲ್ಲ, ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಲ್ಲ ಅಂತ ಒಂದು ಕಡೆ ನೋವಿದ್ರೆ, ಸಂಘಟನೆಗಳಲ್ಲೇ ಇವತ್ತು ಯುವಕರು ಬರ್ತಾ ಇಲ್ಲ, ಬಂದವರು ಕೂಡ ಅಲ್ಲಿ ಭ್ರಷ್ಟಾಚಾರ ಇಲ್ಲ, ಹೋರಾಟ ಮಾಡಿ ಏನು ಮಾಡಬೇಕಾಗಿದೆ, ಲಾಬಿ ಮಾಡ್ಕೊಂಡಿರೋಣ ಅಂತ ಒಂದು ಕಡೆ ಸಂಘಟನೆನೂ ವೀಕ್ ಆಯಿತು, ಒಂದು ಕಡೆ ಸರ್ಕಾರನೂ ವೀಕ್. ಇವತ್ತು ಆ ಗಳಿಗೆಲ್ಲಿ ಮಾತಾಡ್ತಾರೆ ಹೊರತು, ಅಧಿವೇಶನದಲ್ಲಿ ಒಂದಷ್ಟು ಕೂಗಾಡ್ತಾರೆ ಹೊರತು ಮತ್ತೇನೋ ಆ ಥರದ್ದು ಇಲ್ಲ. ಈಗ ಲಾಬಿ, ಈಗ ಒಟ್ಟು ಲಾಬಿ ಎಲ್ಲ ಆಗುತ್ತೆ ಆ ಕಡೆಗೆ ಸರ್ಕಾರದ ಇದು ಎಳ್ಕೊಂಡು ಹೋಗ್ತಾ ಇದ್ದಾರೆ ತನ್ನ ಲಾಬಿ ಇದ್ದ ಕಡೆ. ಬಹುಶಃ ಈಗ ನೀವು ಮೊನ್ನೆ ಆದಂಥ ಒಂದು ಇನ್ಸಿಡೆಂಟ್ ಅನ್ನು ತಮ್ಮ ಗಮನದಲ್ಲಿದೆ. ಯಾವ ಇದಕ್ಕೆ ಪುರುಷೋತ್ತಕ್ಕೆ ಅವರು ಇವ್ರನ್ನ ಅಂಬೇಡ್ಕರ್ ವಿಚಾರ ತಗೊಂಡು ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಹೇಳಿದ್ರು ಅದು ಪಾರ್ಲಿಮೆಂಟ್ ಅಲ್ಲಿದೆ. ಇಲ್ಲಿ ಅದರ ವಿಚಾರ ತಗೊಂಡು ಆ ಪಕ್ಷ ಈ ಪಕ್ಷದವ್ರು ಹೊಡೆದಾಡ್ಕೊಂಡು ಅದು ನೆಗೆಪಾಟ್ಲ ಅಲ್ವಾ? ನಾವು ಶಾಸಕರನ್ನ ಕಟ್ಟಿರೋದು ಅವ್ರವ್ರು ಹೊಡೆದಾಡ್ಕೊಳಕ್ಕಲ್ಲ. ನಮ್ಮ ಸಮಸ್ಯೆನ ಕೂತು ಚರ್ಚೆ ಮಾಡಿ ನಮಗಾಗಿ ಪಾಪ ಉತ್ತರ ಕರ್ನಾಟಕದ ಜನರ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಅಲ್ಲಿ ಸೆಷನ್ ಕರೆದ್ರು. ಬರಲೇ ಇಲ್ಲ. ಅಲ್ಲಿ ಆ ಉತ್ತರ ಕರ್ನಾಟಕದ ಸಮಸ್ಯೆಗಳೇ ಚರ್ಚೆ ಆಗಿಲ್ಲ ಅನ್ನೋದು ಜೈ ಜಯರ ಆಯ್ತು. ಅದರಿಂದ ಈಗ ನಾವು ಇನ್ನು ಮುಂದೆ ಆರಿಸ್ಬೇಕಾದ್ರೆ ಶಾಸಕರನ್ನ ನಮ್ಮ ಸಮರ್ಥರಿರ್ತಕ್ಕಂಥವ್ರು ಅಥವಾ ನಮ್ಮ ಪರವಾಗಿರ್ತಕ್ಕಂಥವ್ರನ್ನ ನೋಡಿ ಆರಿಸಿದರೆ ನಮ್ಮ ಇದಕ್ಕೆ ತನ್ನಷ್ಟಾನಾಗೆ ಸಂಘಟನೆ ಬೆಳೀತದೆ. ಸಂಘಟನೆಗೂ ಕೂಡ ಜವಾಬ್ದಾರಿ ಇಟ್ಕೊಂಡು ಹೋಗಿರ್ಬೋದು. ಅದನ್ನು ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆನ ಬಿಟ್ಟು ಅವ್ರಿಗಿನ ಮೇಲೆ ಬೆಂಬಲಿಸ್ಕೊಂತ ಹೋದರೆ ಇವನ್ನೆಲ್ಲ ನೋಡ್ಬೇಕಾಗ್ತದೆ. ಮತ್ತೆ ಒಂದು ನೈತಿಕತೆ ಇಲ್ಲ ರಾಜಕಾರಣಿಗಳಿಗೆ ಅಂತ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಹೇಳ್ತಾ ಇದ್ರು. ಚಿಕ್ಕಮಗಳೂರು ಒಂದು ಶಾಪಗ್ರಸ್ತ ಜಿಲ್ಲೆ, ಮುಖ್ಯಮಂತ್ರಿ ಅಂದ್ರೆ ಕ್ಯೂ ನಿಂತಿರ್ತಾರೆ ಹೊರತು ಅರ್ಹತೆ ಇಲ್ಲ ಯಾರಿಗೂ ಅಂತ. ಈ ಹಿಂದೆನೂ ನೋಡಿ, ಈಗ ಗೋವಿಂದೇಗೌಡರು ಇರ್ಬೋದು, ಶ್ರೀಕಂಠಪ್ಪ ಅಂತ MP ಇದ್ರು, ನಾವು ಕಂಡಂಗೆ DB ಚಂದ್ರೇಗೌಡರು ಇರ್ಬೋದು, ತಾರಾದೇವಿ ಪುಟ್ಟೇಗೌಡರು, BL ಶಂಕರ್ರು, ಹೀಗೆ ಒಂದಷ್ಟು ರಾಜಕಾರಣಿಗಳು ಇವತ್ತು ಮೋಟಮ್ನು ಇರ್ಬೋದು. ಒಂದಷ್ಟು ರಾಜಕಾರಣಿಗಳು ರಾಜಕೀಯ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಬೇಕು, ಅಲ್ಲಿ ಏನು ಮಾತಾಡಬೇಕು, ನಾವು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡಿದ ಉದಾಹರಣೆಗಳೇ ಇಲ್ಲ. ಈ ಮೊನ್ನೆ ಸತ್ತೋದಂಥ SM ಕೃಷ್ಣ ಅವರೇ ಆಗಲಿ, ಬಹುದೊಡ್ಡ ಜವಾಬ್ದಾರಿಗಳನ್ನು ತಗೊಂಡಾಗ ಕೂಡ, ಬಹುದೊಡ್ಡ ಕಷ್ಟ ಸರ್ಕಾರಕ್ಕೆ ಬಂದಾಗಲೂ ಕೂಡ ಬಹಳ ಒಂದು ಸರಳಿತವಾಗಿ ಒಂದು ಗಾಂಭೀರ್ಯನ ಇಟ್ಟುಕೊಂಡು ಮಾತಾಡಿ ಸಮಸ್ಯೆಯನ್ನು ಪರಿಹಾರ ಮಾಡಿದಂಥವ್ರು. ಆದರೆ ಇವತ್ತು ಬರೋ ರಾಜಕಾರಣಿಗಳಿಗೆ ಒಂದು ಆಸ್ತಿ ಮಾಡಬೇಕು, ಒಂದು ಹೆಸರು ಮಾಡಬೇಕು. ಅಂದರೆ ಕೆಟ್ಟದಾಗಿ ಈ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಕೂಗಾಡೋದು, ಹುಚ್ಚರಂಗ ಆಡೋದು, ಇದನ್ನೆಲ್ಲ ನೋಡಿದರೆ ಮಾತಾಡೋದಕ್ಕೂ ಒಂದು ಜವಾಬ್ದಾರಿ ಇಲ್ಲ. ಏನು ಅನ್ನಿಸ್ತದೆ ನಾಗೇಶ್ ಕೊಡ್ರಿ? ಒಂದು, ನಮ್ಮಲ್ಲಿ ಸಂಘಟನೆಗಳು ಕುಂಠಿತ ಆಗ್ತಾ ಇರೋದ್ರಿಂದ ಅವ್ರನ್ನ ಬಡದು ಎಬ್ಬಿಸ್ತಾ ಇಲ್ಲ. ಈ ನನ್ನ ಸಮಸ್ಯೆ ಇಷ್ಟಿದೆ ಅನ್ನೋದಕ್ಕೆ ಬಡದು ಎಬ್ಬಿಸಕ್ಕೆ ನಮ್ಮ ಶಾಸಕರಿಗೆ ನಾವು ಹೇಳುವಷ್ಟು ಸಾಮರ್ಥ್ಯ ಇಲ್ಲ. ಮತ್ತೆ ಆ ಪಕ್ಷದ ಅಧ್ಯಕ್ಷರುಗಳಿದಲ್ಲ, ಈ ಸಂಘಟನೆ ಮಾಡ್ಕೊಂಡು ಬೆಳೆಯುವಂತೆ, ಅದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಅವರ ಅಧ್ಯಕ್ಷರುಗಳು ಚುನಾವಣೆ ಬಂದಾಗ ಮಾತ್ರ ಅವನ ಅಧ್ಯಕ್ಷನಿಗೆ ಪವರ್, ನಾನು ಆ ಹೋಬಳಿ ಇದಿದೆ, ಅಲ್ಲಿದೆ, ನನ್ನ ಕಾರ್ಯಕರ್ತರು ಇಲ್ಲಿದ್ದಾರೆ ಅಂತ. ಚುನಾವಣೆ ಬಳಿಕ MLAನೇ ಅಧ್ಯಕ್ಷರು, MLAನೇ ಹೇಳಿದ್ದನ್ನ ಅಧ್ಯಕ್ಷರು ಕೇಳ್ತಾನೆ, ಕಾರ್ಯಕರ್ತರು ಕೇಳ್ತಾನೆ, ಅವ್ರ ಮನೆ ಬಾಗಿಲಲ್ಲಿ ಕ್ಯೂ ನಿಂತಿರ್ತಾರೆ. ಬಹುಶಃ ನೀವು ಎಲ್ಲ ರಾಜಕೀಯ ಪಕ್ಷದ MLAಗಳನ್ನ ಮನೆಯಲ್ಲಿ ಹೋಗಿ ನೋಡಿ. ಹಾಗಲ್ಲ ನಿಯಮ. ಪ್ರಜಾಪ್ರಭುತ್ವ ಅಂತಂದ್ರೆ ಹೇಗೆ ಅಂತಂದ್ರೆ ತಿಂಗಳಿಗೊಂದು ಮೀಟಿಂಗ್ ಕರಿಬೇಕು ಅಧ್ಯಕ್ಷನಾಗಿರ್ತಕ್ಕಂಥವ್ರು, ಸಾರ್ವಜನಿಕರನ್ನ ಕರೆದುಬಿಟ್ಟು ಸರ್ಕಾರಿ ಇದರಲ್ಲಿ ಕರೆದು ಏನು ಸಮಸ್ಯೆ, ಅದು ಪತ್ರಿಕೆಯವ್ರದ್ದಿರ್ಬೋದು, ರೈತರದ್ದಿರ್ಬೋದು, ದಲಿತರದ್ದಿರ್ಬೋದು, ಕಾರ್ಮಿಕರದ್ದಿರ್ಬೋದು, ಕನ್ನಡ ಚಳವಳಿಯವ್ರದ್ದಿರ್ಬೋದು, ಅಥವಾ ಪಟ್ಟಣದವ್ರು ಏನು ನಮಗೇನು ಅರ್ಥ ಅಲ್ಲ ಅವ್ರ ಸಮಸ್ಯೆಗಳೇನು, ಅದನ್ನ ಎಲ್ಲಿವರೆಗೂ KDP ಮೀಟಿಂಗ್ ಅಂತೇಳಿ 2 ತಿಂಗಳಿಗೆ ಒಂದ್ಸಾರಿ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ, ಎಲ್ಲಿಗೆ ಮಾಡ್ತಾರೆ ಅನ್ನೋ ವಿಚಾರ ಇವತ್ತು ಸ್ಪಷ್ಟ ಆಗಿಲ್ಲ. ಅದೇ ಪಕ್ಷದ ರಾಜಕೀಯ ಪಕ್ಷದ ಅಧ್ಯಕ್ಷರುಗಳನ್ನ ಕೇಳಿ, ಇಲ್ಲಪ್ಪ MLA ಅವರಿಗೆ ಗಮನಕ್ಕೆ ನೀವೇ ತರಬೇಕು, ನಾನು ಹೇಳಕ್ಕಾಗಲ್ಲ ರೀ, ನೀವು ಪಕ್ಷದ ಅಧ್ಯಕ್ಷರಾಗಿದ್ದೀರಿ, ಚುನಾವಣೆಗೆ ಬಂದಾಗ ಪ್ರಚಾರ ಮಾಡ್ತೀರಿ, ಇದನ್ನ ಹೇಳಿದ್ರೆ ಇಲ್ಲ. ಈಗ ಹಾಗಿಲ್ಲ, ಈಗ MLA ಅವ್ರು ಹೇಳಿದಂತೆಯೇ ನಡೆಯೋದು. ಆವಾಗ ನಾನು ಎಷ್ಟೋ ಸಾರಿ ಈಗಿನ ರಾಜಕೀಯ ಪಕ್ಷದ MLA ಅವರ ಪಕ್ಷದ ಅಧ್ಯಕ್ಷರ ಸಮೇತ ನಾನು ಮೊನ್ನೆ ಕೇಳಿದೆ, ನಾನು ಏನು ಅಧ್ಯಕ್ಷರೇ ನೀವು ಇಷ್ಟೆಲ್ಲ ಇದೆ, ಮೂಡಿಗೆರೆ ತಾಲೂಕಲ್ಲಿ ಇಷ್ಟು ದೊಡ್ಡ ಸಮಸ್ಯೆಗಳಿದೆ, ಪಟ್ಟಣ ಈ ರೀತಿ ಆಗ್ತಾ ಹೋಗ್ತಾ ಇದೆ, ನನ್ನಿಂದ ಏನಿಲ್ಲ, ಈಗ ನಾನು ಹೋದ್ರೆ ನನ್ನನ್ನು ಯಾವುದೇ ಥರದ ಅವರೆಲ್ಲ ಕೂತು ಅವ್ರದ್ದೇ ಮಾಡಿ ತೀರ್ಮಾನ ಮಾಡ್ತಾರೆ ಪ್ರತಿಯೊಂದಕ್ಕೂ. ಎಲ್ಲ ಈಗೇನಾಗಿದೆ ಅಂದರೆ ನಾವು ಎಲ್ಲರನ್ನು ಕೂಡಿಕರಿಸಿ MLA ಅವ್ರ ಕೈ ಕೊಟ್ಟುಬಿಡೋದು. ಮತ್ತೆ 5 ವರ್ಷದ ಮೇಲೆ ಮತ್ತೆ ನಾನು ಆ ಪಕ್ಷದವನು, ನಾನು ಈ ಪಕ್ಷದವನು ಅಂತ ಹೋಗ್ತೀವಿ. ಬಿಟ್ಟರೆ ನಮ್ಮ ನೋವನ್ನ ಅವ್ರು ಇವತ್ತಿನವರೆಗೂ ಕೇಳಲೇ ಇಲ್ಲ. ಇಲ್ಲಿವರೆಗೂ ನೀವು ಹೇಳಿಲ್ಲ ಈ ಹೆಸರುಗಳನ್ನ, ಅವ್ರ ಹೆಸರಿನವ್ರು ಯಾರು ಇವತ್ತಿನವರೆಗೂ
ಸಾರ್ವಜನಿಕವಾಗಿ ಈ ಇದರಲ್ಲಿ ಯಾವುದೇ ಸಭೆಗಳಲ್ಲಿ ಕೇಳಿಲ್ಲ. ಅದು ನಿಮ್ಗೆ ಬೇಕಾದ್ರೆ ಉದಾಹರಣೆ ಇದ್ರೆ ಹೇಳಿಬೇಕಾದ್ರೆ ಎಲ್ಲೂ ಅವ್ರು ಸಭೆಗೆ ಬರ್ತಾರೆ, ಅವ್ರು ಬಂದ ತಕ್ಷಣ ಕೈ ಮುಗಿತೀವಿ, ಕೂರ್ತಾರೆ, ಅವ್ರು ಏನು ಹೇಳಕ್ಕಿರ್ತ ಬರ್ಕೊಂಬರೋದು ಓದ್ತಾರೆ, ಹೋಗ್ತಾರೆ. ಅದು ಬಂದಿತ್ತು, ಇದು ಬಂದಿತ್ತು, ಯಾವುದೋ ಒಂದು ಲೆಕ್ಕ ಹೇಳ್ತಾರೆ. ನಾವು ಕೆಲವರು ಪಕ್ಷದವರು ಚಪ್ಪಾಳಿ ತಡ್ತಾರೆ, ಕೆಲವರು ಸೀಟಿ ಹೊಡಿತಾರೆ. ನಾವು ವಿರೋಧಿಸ್ತೀವಿ, ವಿರೋಧಿಸಕ್ಕೆ ನಮ್ಮನ್ನು ಬಿಡಲ್ಲ. ನಮ್ಮ ಪಕ್ಷನಲ್ಲಿ ನೀವು ವಿರೋಧಿಸ್ಬೇಡಿ ಅಂತ ಹೇಳುವಂತ ಪ್ರಕರಣಗಳನ್ನ ನೀವು ಮನಸಾರೆ ಕಂಡಿದ್ದೀರಿ. ಈಗ ನೀವು ಬಹಳ MLA ನೋಡಿದಿರಿ. ಮೂಡಿಗೆರೆ ಸಗನೇನವ್ರು ಇರ್ಬೋದು, ರಂಗನಾಥ್ ಇರ್ಬೋದು, ಅಲ್ಲಿಂದ ಮೋಟಮ್ಮ, ತಿಪ್ಪಯ್ಯ, ನಿಂಗಯ್ಯ, ಕುಮಾರಸ್ವಾಮಿ, ಹಿಂಗೆ ಒಂದಷ್ಟು MLA ನೋಡ್ತಾ ಬಂದಿರಿ. ಈಗ ಇರೋಂಥವ್ರು ನಯನ ಮೋಟಮ್ಮ. ಇಷ್ಟು MLA ಈಗಿರೋ MLA ಒಂದಷ್ಟು ಏನಾದ್ರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ರೈತರ ಪರವಾಗೋ ಇನ್ನೊಂದು. ಟೋಟಲಿ ಇದೇ ರಾಜ್ಯದ ಈ ನಮ್ಮ ತಾಲೂಕಿನ ಆಡಳಿತಕ್ಕೆ ಒಂದಷ್ಟು ಚುರುಕು ಮುಟ್ಟಿಸಿದ್ದಾರೆ, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗಿನ MLA ಅನಿಸ್ತದೆ ಸರ್? ಏನಿಲ್ಲ, ಈ ಬಾಟ್ಲಿ ಇದೆಯಲ್ಲ, ಲೇಬಲ್ ಮಾತ್ರ ಚೇಂಜ್ ಆಗಿದೆ. ಬಾಟ್ಲಿ ಒಳಗಡೆ ಔಷಧಿ ಅದೇ. ಇದು ಅಲ್ಲಿಂದ ಬಂದಲ್ಲ, ಅಲ್ಲಿಂದ ಇಲ್ಲಿವರೆಗೂ ಒಂದೇ. ನಾನು ಹೇಳಿದ್ನಲ್ಲ, ಸೆಷನ್ ಅಲ್ಲೆಲ್ಲ ಒಂದೆರಡು ಸಾರಿ ಮಾತಾಡಿದ್ದನ್ನ ಗಮನಿಸಿದ್ವಿ ನಮ್ಮ ತಾಲೂಕಿನ. ಬಿಟ್ರೆ ಇಲ್ಲಿವರೆಗೂ ಸಾರ್ವಜನಿಕವಾಗಿ ಇವತ್ತು ಕುಂದುಕೊರತೆ ಸಮಸ್ಯೆಗಳನ್ನ ಚರ್ಚೆ ಮಾಡಲೇ ಇಲ್ಲ, ಪಟ್ಟಣದ್ದೇ ಮಾಡಿಲ್ಲ. ನಮ್ದಲ್ಲ, ಮೂಡಿಗೆರೆನಲ್ಲಿ ಬಹುಶಃ ತಮ್ಮ ಗಮನಕ್ಕೆ ಬಂದಿರಬಹುದು, ಕರೆಂಟ್ ಹೋಗ್ತದೆ. ಯಾಕೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲ. ಪಕ್ಕದಲ್ಲಿ 24 ಗಂಟೆ ಕರೆಂಟ್ ಇರ್ತದೆ, ಬಹುಶಃ ತಮ್ಮ ಗಮನಕ್ಕೆ ಇರಬೇಕು. ಸಕಲೇಶ್ಪುರಕ್ಕೆ ಹೋಗಿ ನೋಡಿ, 24 ಗಂಟೆ ರೈತರಿಗೆ ಕರೆಂಟ್ ಇರ್ತದೆ. ನಮಗೆ ಕರೆಂಟ್ ಕೇಳುವಷ್ಟು ಕೇಳಿದ್ರೆ ಅದೇನೋ ಸಮಸ್ಯೆ ಅಂತ ಅವ್ರು ಅಲ್ಲಿ ಕೂತ್ಕೊಂಡು ಹೇಳ್ತಾರೆ. ಯಾಕೆ ಸಮಸ್ಯೆ ಆಯ್ತು, ಎಲ್ಲ ಆಯ್ತು, ಬನ್ನಿ ನೀವು ಬನ್ನಿ, ಇಂಥ ದಿವಸ ಕರಿತಾ ಇದ್ದೀನಿ, ಏನ್ ಸಮಸ್ಯೆ ಅದು ಕೂತ್ಕೊಂಡು ಚರ್ಚೆ ಮಾಡೋಣ. ನಾವೇನು ಗಲಾಟೆಗೆ ಹೋಗ್ತೀವಿ, ಚಳುವಳಿ ಮಾಡ್ತೀವಿ? ಇಲ್ಲಲ್ಲ, ನಮ್ಮ ಸಮಸ್ಯೆಗಳನ್ನ ಕೇಳಬೇಕು. ಯಾಕೆ ಈಗ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಕರೆಂಟ್, ರಸ್ತೆ, ನೀರು, ಇದೆಲ್ಲ ಕೊಟ್ಟಾಗ ನಮ್ಗೆ ಆ ತರದ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕಿಲ್ಲ. ಅದೇ ಹಳೆ ಮದ್ದು ಹೊಸ ಬಾಟಲ್, ಇವರು ಅಷ್ಟೇ ಅವರು ಅಷ್ಟೇ, ಇದ್ದ ಹಳೆದಿಂದ ಬಂದಿರೋರೆಲ್ಲ ಅವರೇ. ಈಗ ಒಂದಷ್ಟು ರೈತರ ಸಮಸ್ಯೆಗಳು ಹೆಂಗಾಗಿದೆ ಅಂದ್ರೆ ನಮಗೆ ಗೊತ್ತಿರಂಗೆ, ನಮ್ಮ ಅಜ್ಜನ ಕಾಲದಿಂದಲೂ ಇಲ್ಲಿವರೆಗೂ, ನಮ್ಮ ಅಜ್ಜನಿಂದ ಇತ್ಲಾಗ ಹೇಳ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ನಾವು ಸರ್ಕಾರದ ಏನು ಬೆನಿಫಿಟ್ ಇಲ್ಲ ಬಿಡಿ, ಅದು ಹೋಗ್ಲಿ ಒಂದ್ ಕಡೆ. ಇತ್ತೀಚೆಗೆ ಸರ್ಕಾರದನೂ ತೊಂದರೆ, ಎಲ್ಲ ತೊಂದರೆ ಆಗಿ ಕಾಡು ಪ್ರಾಣಿಗಳ ಹಾವಳಿ ಶುರುವಾಗಿದೆ. ಕಾಳಿಂಗ್ ಸರ್ಪ ಬಂದು ತೋಟಕ್ಕೆ ಹೆದರಿಕೆ, ಆನೆ ಬರ್ತವೆ, ಕಾಟಿ ಬರ್ತವೆ, ಹುಲಿನ ಫಾರೆಸ್ಟರೇ ತಂದು ಬಿಡ್ತಾರೆ ಅಂತಾರೆ, ಅವೇ ಬರ್ತಾವೆ, ಫಾರೆಸ್ಟರ್ ಬಿಡ್ತಾರೆ ಗೊತ್ತಿಲ್ಲ. ಟೋಟಲಿ ಒಂದು ರೈತಾಪಿ ವರ್ಗ ಇವತ್ತು ಬಹಳ ಗೊಂದಲವಾಗಿದೆ. ಒಂದಷ್ಟು ಬೆಳೆ ಈ ಸರಿ ಏನೋ ಕಾಫಿಗೆ ಬಂದಿದೆ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ಆದರೆ ಅದನ್ನ ಉಳಿಸ್ಕೊಳ್ಳುವಲ್ಲಿ ರೈತ ಬೆಳೆ ಉಳಿಸ್ಕೊಳ್ಳೋದು ಹೋಗ್ಲಿ, ಅವ್ನ ಪ್ರಾಣ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಏನಂತೀರಿ? ಅದಕ್ಕೆ 2-3 ಕಾರಣಗಳಿವೆ. ಒಂದು, ಕಸ್ತೂರಿ ರಂಗನ್ ವರದಿ, ಅದನ್ನ ಕೇಂದ್ರದ್ದು ಸಾಲ ತಗೊಂಡು ಇಷ್ಟು ಫಾರೆಸ್ಟ್ ಅನ್ನ ನಾವು ಇಷ್ಟು ರಿಸರ್ವೇಶನ್ ಅಲ್ಲಿ ಇದೆ ಅಂತ ಹೇಳಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಮ್ಗೆ ಒತ್ತುವರಿನ ಬಿಡಿಸ್ಬೇಕು, ನಮ್ಮನ್ನ ಹೇಗಾದ್ರೂ ಬಿಡಿಸೋದಕ್ಕೋಸ್ಕರ ಇದೊಂದು ಸಡ್ಡಿ ಅಂತ ನಮ್ಮ ಮೇಲೆ ಈ ಹಾವುಗಳನ್ನು ತಂದು ಬಿಡ್ತಾರೆ. ಹುಲಿ ಬಿಟ್ಟಿದ್ದಾರೆ, ಆನೆ ಈಗಾಗಲೇ ಬಹುಶಃ ನಮ್ಮ ಅಜ್ಜಿ ಅಥವಾ ಅವ್ರು ಇರೋದಕ್ಕಿಂತಲೂ ನಾವೆಲ್ಲೂ ನೋಡ್ದಲೇ ಇರ್ತದೆ. ಈ ಭಾಗದಲ್ಲಿ 25-30 ಆನೆಗಳನ್ನ ಸತತವಾಗಿ 3-4 ತಿಂಗಳಿಂದ ಇಲ್ಲೇ ಇದಾವೆ. ಬೇಲೂರು ತಾಲೂಕು, ಮೂಡಿಗೆರೆ ತಾಲೂಕು, ಬೇಲೂರು ತಾಲೂಕು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ತಾಲೂಕು. ಇಷ್ಟನ್ನ ಯಾಕೆ ಬಂದು, ಎಲ್ಲಿಂದ ಬಂದು ಅನ್ನೋದನ್ನ ಕೇಳೋರು ಯಾರು? ಅದಕ್ಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಅದನ್ನ ನೋಡ್ಕೊಂಡು ಮಾಡ್ಬೇಕಾದ್ರೆ ಅವ್ರು ಮಾಡ್ತಾ ಇಲ್ಲ. ಒಟ್ಟು ನಮ್ಮನ್ನ ಒಕ್ಕಲೆಬ್ಬಿಸಬೇಕು. ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಕೊಟ್ಟಿದ್ದೀವಿ ಅನ್ನೋದನ್ನ ಹೇಳ್ಬೇಕು. ಅದ್ರ ಮೇಲೆ ಸಾಲ ಮಾಡಿದ್ದಾರೆ ಅಂತ ಬೇರೆಯವ್ರು ಹೇಳುವಂತ ಪದ. ಯಾಕಂದ್ರೆ ನಾನೊಬ್ಬ ಮುಗ್ಧನಾಗಿರೋದ್ರಿಂದ ಅವ್ರು ಹೇಳಿದ್ದನ್ನು ನಿಮ್ಮ ಮುಂದೆ ಮತ್ತೆ ಇದು ಮಾಡ್ಬೋದು. ಅವರು ಅದಕ್ಕೋಸ್ಕರ ನಮ್ಮ ಮೇಲೆ ಹುಲಿ ಬಿಡ್ತಾರೆ. ಈಗ ಬಹುಶಃ ನಿಮ್ಗೆ ಗಮನಕ್ಕೆ ಬಂದಂತೆ ಮೊನ್ನೆ ಹೊಸಳ್ಳಿನಲ್ಲಿ ಹಸು ಹಿಡಿದಿತ್ತು, ನೋಡ್ಕೊಂಬಂದ್ರು. ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತಾರೆ. ಏನ್ ಪರಿಹಾರ ಕೊಡ್ತಾರೆ ಅಂತಂದ್ರೆ ಅದ್ರ ಬೆಲೆ 50-60 ಸಾವಿರ ರೂಪಾಯಿ ಇರ್ತದೆ. ಇವ್ರು 5 ಸಾವಿರ ರೂಪಾಯಿ ಕೊಟ್ಟು ಬರ್ತಾರೆ. ಅವ್ನ ರೈತನಿಗೆ ಸಿಕ್ಕಿದ್ದೇ ಲಾಭಪ್ಪ ಅಂತ ಹೇಳಿ ಅವ್ನು ಇಸ್ಕೊಂತಾನೆ ಬಿಟ್ರೆ ಬೇರೆ ದಾರಿ ಇಲ್ಲಲ್ಲ. ಕೇಳಕ್ ಹೋದ್ರೆ ಅವನಿಗಿಲ್ಲ ಅದು. ಅದರಿಂದ ಈ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ಸರಿದಾರಿ ತರಬೇಕು ಅಂತಂದ್ರೆ ನಮ್ಮ ಶಾಸಕರು ಸರಿಯಾದ ದಾರಿನಲ್ಲಿ ಬರಬೇಕು. ಅವರು ತಿಂಗಳಿಗೆ KDP ಮೀಟಿಂಗ್ಗಳನ್ನ ಕರಿಬೇಕು, ಸಾರ್ವಜನಿಕರ ಕುಂದುಕೊರತೆಯನ್ನು ವಿಚಾರಬೇಕು. ಆ ಕುಂದುಕೊರತೆಯನ್ನು ಮುಂದಿನ 1 ತಿಂಗಳಲ್ಲಿ ಪತ್ರಿಕೆಯವರ ಮುಂದೆ, ಇವ್ರ ಮುಂದೆ ಕೂರ್ಸಿ, ನೋಡ್ರಪ್ಪ ಇಷ್ಟು ಅಪ್ಲಿಕೇಶನ್ ಬಂದಿತ್ತು, ಇಷ್ಟು ವಿಚಾರಗಳು ಬಂದಿತ್ತು, ಅದರಲ್ಲಿ ಇದನ್ನ ವೈಯಕ್ತಿಕವಾಗಿದ್ದು ಅದನ್ನ ತಗೊಳೋದು ಬೇಡ. ನನ್ನ ವೈಯಕ್ತಿಕವಾಗಿ ನಾನು ಯಾವುದೋ ಜಮೀನಿಂದು, ನನ್ನ ಅಣ್ಣ ತಮ್ಮಂದು, ಇನ್ನೊಬ್ಬರ ಕುಸ್ತಿ ಮಾಡ್ತಿದ್ದೀನಿ, ಅದಕ್ಕೆ ಬೇಡ. ಸಾರ್ವಜನಿಕವಾಗಿ ಕೇಳಿದಿರ್ತಕ್ಕಂಥ ವಿಚಾರಗಳಲ್ಲಿ ಇಷ್ಟನ್ನು ನಾನು ಕಾರ್ಯಗತ ತಂದಿದ್ದೀನಿ. 30% ತಗೊಂಡ್ಲಿ, 40 ತಗೊಂಡ್ಲಿ, ನಾವು ಬೇಜಾರಾಗಲ್ಲ. ನೆಕ್ಸ್ಟ್ KDP ಮೀಟಿಂಗ್ 1 ತಿಂಗಳಲ್ಲಿ ತಗೊಂಡ್ರೆ ಆವಾಗ ಈ ಕಾಡು ಪ್ರಾಣಿದಿರ್ಬೋದು, ಫಾರೆಸ್ಟ್ ಇಂದಿರ್ಬೋದು, ಒತ್ತುವರಿದಿರ್ಬೋದು, ರಸ್ತೆದಿರ್ಬೋದು, ಕರೆಂಟ್ ಇಂದಿರ್ಬೋದು, ನೀರಾವರಿದಿರ್ಬೋದು, ಎಲ್ಲವೂ ಸಮರ್ಪಕವಾಗಿ ಈ ತಾಲೂಕಿನ ಪ್ರಜೆಗಳಿಗೆ ಅವ್ರು ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡೆ. ಅವ್ರು ಇನ್ನೇನೇನೋ ಮಾಡೋದು ಬೇಡ, ಇದನ್ನ ಸೆಷನ್ ಅಲ್ಲಿ ಇಟ್ಕೊಂಡು ಅವ್ರು ಹೇಳ್ಬೋದು. ಮತ್ತೆ ಇವರಿಗೆ
ಈ ಹಳೆ ಮದ್ದನ್ನು ತೆಗೆದು ಹೊಸ ಮದ್ದನ್ನು ಹಾಕ್ಯಂತ ಬಂದರೆ ಜನರಿಗೆ ಬೂಸ್ಟ್ ಕೊಟ್ಟಂಗೆ ಆಗ್ತದೆ. ಅವಾಗ ಹೊರಗಡೆ ಕೂತಂತ ಜನ ಹೇಳ್ತಾರೆ, ಏಯ್ ಕೆಲಸ ಮಾಡ್ತಾರೆ ನೋಡಪ್ಪ, ಅಲ್ಲಿ ಹೋಗಿ ಆ ತಾಲೂಕಿಗೆ, ಆ ತಾಲೂಕಲ್ಲಿ 2 ತಿಂಗಳಿಗೆ ಒಂದು 6 KDP ಮೀಟಿಂಗ್, ಅವ್ರು ಸಾರ್ವಜನಿಕ ಸಭೆ ಕರೀತಾ ಇದ್ದಾರೆ, ಅಲ್ಲಿ ಕುಂದು ಕೊರತೆ ಕೇಳ್ತಾರೆ. ಯಾರು ಏನು ಕುಸ್ತಿಗೆ ಹೋಗಲ್ಲ, ಎಷ್ಟು ಸಾರಿ ಕರೆದ್ರೂ ಹೋಗಲ್ಲ. ಅದಕ್ಕೆ ಕಾನೂನಿನ ವ್ಯವಸ್ಥೆ ಒಳಗಡೆ ಹಿಂಗೆ ಇದೆಯಪ್ಪ, ಇದಾಗೋದು ಇದಾಗದೇ ಇರೋದು, ಇದು ಮಾಡ್ಕೊಡ್ತಾ ಇದ್ದೀನಿ ಅಂತ ಮಾಡಿದರೆ ಎಷ್ಟೋ ಸಮಸ್ಯೆಗಳನ್ನು ನಮ್ಮಿಂದ ಅವರು ದೂರ ಇಡ್ಬೋದು. ಈ ಒಕ್ಕಲ್ತನ ಮಾಡ್ಕೊಂಡಿರ್ತಕ್ಕಂಥ ಜನಾಂಗ ಇದೆಯಲ್ಲ, ರೈತಾಪಿ ಕುಲ, ಅದು ಬದುಕ್ತದೆ. ಇವತ್ತು ರೈತಾಪಿ ಕುಲ ಬಹುಶಃ ತಮ್ಮ ಗಮನಕ್ಕೆ ಬಂದಿರಬಹುದು, ಕಳಸ, ಬಾಳೂರು ಈ ಕಡೆ ಹೊರಗಡೆ ಹೊರಡ್ತಾ ಇಲ್ಲ. ಕಾಡು ಪ್ರಾಣಿಗಳನ್ನ ಹೌದೌದು ಅಟ್ಟಹಾಸ ಹಂಗೆ ಇದೆ. ಜೊತೆನಲ್ಲಿ ಅವ್ನಿಗೆ ಗನ್ ಲೈಸೆನ್ಸ್ ಕೊಟ್ಟಾರೆ. ಆ ಗನ್ ಲೈಸೆನ್ಸ್ ಅನ್ನು ಯಾಕೆ ಕೊಟ್ಟಾರೆ ಅನ್ನೋದ್ರ ಬಗ್ಗೆ ಕೇಳೋರಿಲ್ಲ. ನಿಮ್ಮ ಕೋವಿ ತಗೊಂಡ್ಬರ್ತಿದ್ದ ಸುಮ್ಮನೆ ಕೋವಿ ತಗೊಂಡೋಗಿ ಅವ್ರನ್ನ ಹೆದರಿಸ್ತಾರೆ ಈ ಫಾರೆಸ್ಟ್ ಇಲಾಖೆ. ಈ ಕಡೆಗಿಲ್ಲ, ಈ ಕಡೆಗೆ ಸ್ವಲ್ಪ ಬಲ ಇಟ್ಟಿದ್ದಾರೆ ಅಂತ ಏನೋ. ಆ ಕಡೆ ಬಂದ್ರೆ ಪಾಪ ನಮ್ಮ ಸಂಬಂಧಿಕರು ನನಗೆ ಫೋನ್ ಮಾಡಿದ್ರು, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಈ ರೀತಿ ಬಂದು ಮನೆ ಹತ್ರ ಬಂದು ಕೋವಿ ಕೊಡಪ್ಪ ಅಂತ ಕೇಳ್ತಾರೆ ಅಂತ. ಹಂಗೆ ಅದನ್ನ MLA ಅವ್ರ ಹತ್ರ ಹೇಳಕ್ಕೆ MLA ಅವರು ಹೇಳಿದ್ನಲ್ಲ, ಅವರು ನಾವೇ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಇದ್ರೆ ಪರವಾಗಿಲ್ಲ, ಇಲ್ಲದೆ ಇದ್ರೆ ಇಲ್ಲ. ಅವ್ರು ಸಾರ್ವಜನಿಕವಾಗಿ ಏನು ಎಲ್ಲೂ ಮಾಡ್ತಾ ಇಲ್ಲ. ಈಗ ಟೋಟಲಿ ಹೇಳಿದ್ರೆ 77 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ನೀವು ಹೇಳಿದ್ರಿ ಸೆಷನ್ ನಡೀತದೆ, ವರ್ಷಕ್ಕೆ 2-5 ವರ್ಷ ಅಂದ್ರೆ 10 ಸೆಷನ್ ನಡೀತದೆ ಅಂತ. ಸರಿ ನಡೀತದೆ, ಯಾಕೆ ರೈತರಿಗೆ ಇದುವರೆಗೂ ಒಂದು ಒಳ್ಳೆ ತೀರ್ಮಾನವನ್ನು 77 ವರ್ಷದಿಂದ ಪಾರ್ಲಿಮೆಂಟಲ್ಲಾಗಲಿ ವಿಧಾನಸಭೆಯಲ್ಲಿ ತಗೊಳಕ್ಕೆ ಈ ರಾಜಕಾರಣಿಗಳಿಗೆ ಯಾಕೆ ಆಗಲ್ಲ? ಕಾನೂನಲ್ಲಿ ಏನೋ ತೊಡಕಿದೆಯಾ? ಸಂವಿಧಾನ ಏನೋ ತಪ್ಪು ಬರೆದಿದ್ದಾರೆ? ಹಾಗಾದ್ರೆ ಯಾಕೆ ತೀರ್ಮಾನ ತಗೊಳಕ್ಕೆ? ಕಾನೂನು ಪಂಡಿತರಾಗಿ IAS ಆಫೀಸರ್ಗಳನ್ನ ಕೂರಿಸ್ಕೊಂಡಿರ್ತಾರೆ. ಒಬ್ಬ ಮಂತ್ರಿ ಆದ ತಕ್ಷಣನೇ ಅವನ ಹಿಂದೆ ತಮ್ಮ ಗಮನಕ್ಕೆ ಗೊತ್ತಿರಂಗೆ ಅವ್ರು ಇರ್ತಾರೆ. ಅವರು ನಾನು ಪರವಾಗಿ, ರೈತರ ಪರವಾಗಿ ಅಥವಾ ದಲಿತರ ಪರವಾಗಿಯೇ ಇರಬೇಕು ಅನ್ನುವಂಥ ಇದನ್ನಿದ್ರೆ ಅವನು ಒಪ್ಪೋದಿಲ್ಲ. ಇದು ಅವನು ಫ್ಯಾಕ್ಟ್ರಿಯವರ ಪರವಾಗಿ, ಕಾರ್ಖಾನೆಯವರ ಪರವಾಗಿ, ಪಟ್ಟಣದ ಪರವಾಗಿ, ನಗರದ ಪರವಾಗಿ ಅವನು ಅದನ್ನು ಮಣ್ಣೆ ಮಾಡಲಿಕ್ಕೆ ಹೇಳ್ತಾನೆ. ಇಲ್ಲ ಸರ್, ನೀವು ಆ ರೀತಿ ಮಾಡಿದರೆ ಇದು ತಪ್ಪಾಗ್ತದೆ. ಬಹುಶಃ ತಾವು ವಿಧಾನಸೌಧ ಒಳಗಡೆ MLA ಅವ್ರ ಜೊತೆ ಒಡನಾಟ ನಿಮಗೂ ಇತ್ತು, ನನಗೂ ಇತ್ತು. ನಾವು ಹೋದಾಗ ಇದನ್ನೇ ಹೇಳೋದು, ಇಲ್ಲ ಇದನ್ನು ಬರಲ್ವಂತೆ ಕಾನೂನು, ಅದನ್ನು ತೆಗೆದು ನೋಡುವಷ್ಟು ಸಾಮರ್ಥ್ಯ ನನ್ನ ಓಟ್ ತಗೊಂಡು ಹೋಗಿರ್ತಕ್ಕಂಥ ಇವರಿಗೂ ಇಲ್ಲ. ಅವರನ್ನೇ ಕೇಳ್ಕೊಂಬರ್ತಾರೆ. ಯಾಕೆಂದರೆ ಅದರ ಲಾಬಿಯನ್ನು ಒಕ್ಕಲ್ತನ ಮಾಡೋವನಿಗೆ ಅಥವಾ ಹಳ್ಳಿ ಗ್ರಾಮಾಂತರದಲ್ಲಿರ್ತಕ್ಕಂಥವನಿಗೆ ಕೊಟ್ಟರೆ ಲಾಭ ಇಲ್ಲ. ಬಹುಶಃ ನಮ್ಮ ಗಮನದಲ್ಲಿ ಇರಬಹುದು. ಈಗ ದೊಡ್ಡ ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳನ್ನು ಮಾಡ್ತಾರೆ, ಸೇತುವೆಗಳನ್ನ ಮಾಡ್ತಾರೆ. ನಿಜವಾದ ಕರೆಂಟ್ ಇನ್ನೂ ಮೂಡಿಗೆರೆ ತಾಲೂಕಿನಲ್ಲಿ ಕೊಡುವಂಥ ಹಳ್ಳಿಗಳಿದ್ದಾವೆ. ಇನ್ನು ಸಮರ್ಪಕವಾಗಿ ಕರೆಂಟೇ ಹೋಗ್ತಾ ಇಲ್ಲ. ಆ ಥರದನ್ನು ಅವ್ರ ಗಮನಕ್ಕೆ ತರೋಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಲಾಭಿ ಇಲ್ಲ, ಅದರಲ್ಲಿ ಲಾಭಿ ಇದೆ. ಲಾಭಕ್ಕೋಸ್ಕರ ಮುಂದಿನ ಚುನಾವಣೆಗೆ ತಯಾರಿ ಆಗೋಕ್ಕೆ ಹೋಗ್ತದೆ. ನೀವೊಂದು ಯೋಚನೆ ಮಾಡಿ, ಮೂಡಿಗೆರೆನಲ್ಲಿ ನೀವು ಹಿಂದಿನ ಶಾಸಕರು, ಸಂಸತ್ ಸದಸ್ಯರ ಬಗ್ಗೆ ಹೇಳಿದ್ರಿ. ಅವರು ಮೊದಲು ಇದ್ದದ್ದು ಹಾಗೆ ಈಗ ಆಗಿದ್ದಾರೆ. ಅವರು ಅಭಿವೃದ್ಧಿ ಆಯ್ಕೆ ಹೊರತು ತಾಲೂಕು ಅಭಿವೃದ್ಧಿ ಆಗಲ್ಲ, ಒಕ್ಕಲ್ತನ ಮಾಡೋ ಒಂದು ಅಭಿವೃದ್ಧಿ ಆಗಲ್ಲ. ಭಾಷಾ ಇವರು ಮುಂದೆ ಬರೋಕ್ಕೆ ಸಾಧ್ಯನೇ ಆಗಿಲ್ಲ. ಅದರಿಂದ ನಮ್ಮನ್ನು ಗೆಲ್ಲೋ ತನಕ ರೈತ, ಗೆದ್ದ ಮೇಲೆ ಇದೋನೋ ಇಲ್ವೋ ಅಂತ ನೋಡುವಷ್ಟು ಸಾಮರ್ಥ್ಯ ಇಲ್ಲ. ಈಗ ಒಂದು ಪ್ರವಾಹ ಬಂದು ಅವನಿಗೆ ತೊಂದರೆ ಆಗಿದೆ ಅಂತಂದ್ರೆ ಅಧಿಕಾರಿ ವರ್ಗ ಬಂದ್ರೆ ಅವ್ರು ಏನು ಬರ್ಕೊಡ್ತಾರೋ ಅದನ್ನೇ ಓದಿ ಹೇಳಿದ್ರೆ ಹೊರತು ಇಲ್ಲಿವರೆಗೂ ನಿಜ ಮೂಲ ಸೌಕರ್ಯಗಳು ಅವ್ರಿಗೆ ಏನಾಗಿದೆ, ಸಿಗ್ತಾ ಇದೀವೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ. ನೋಡಿ, ಈಗ ಮಲೆಮಣ್ಣಿನಲ್ಲಿ ಎಲ್ಲ, ಶೌಚಾಲಯ ಮಧುಗುಂಡಿಲೆಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳೇ ಬಂದು ಹೋದ್ರು, ಪ್ರಯೋಜನ ಆಗಿಲ್ಲ. ಇವತ್ತು ಅವರಿಗೆ ನಿಜವಾದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇವತ್ತು ಅವ್ರಿಗೆ ಮನೆಗೆ ಜಾಗ ಕೊಟ್ಟಿಲ್ಲ, ಇವತ್ತು ಅವ್ರಿಗೆ ಮನೆ ಕೊಟ್ಟಿಲ್ಲ. ಇವತ್ತು ಆರ್ಥಿಕ ಅವ್ರು 20 ಕಿಲೋಮೀಟರ್ ದೂರ ಹೋಗಿ ಕೂಲಿ ಮಾಡಿ ಬಂದು ಬದುಕ್ತಾ ಇದ್ದಾರೆ. ಎಲ್ಲೋ ಬಣಕಲಲ್ಲಿದ್ದು, ಎಲ್ಲೋ ಹೋಗಿ 1 ಎಕರೆ ಜಮೀನು ಇರ್ತಕ್ಕಂಥ. ಅದರಿಂದ ಮೂಲ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಇವರು ಅದೇ ಹೇಳಿ ನನಗೆ ಲಾಭ ಇಲ್ಲ. ಈಗ ಉದಾಹರಣೆಗೆ ರೈತನಿಗೆ ಸಾಲ ಮನ್ನಾ ಮಾಡಿ ಅನ್ನುವ ಉದ್ದೇಶ ಏನು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹಿಂದೆನೂ ಹೇಳ್ತೀನಿ, ಈಗಲೂ ಹೇಳ್ತೀನಿ. ನಾವು ಬೆಳೆಯುವ ಬೆಳೆಗೆ ಇದಿಲ್ಲ, ಏನು ನಿಗದಿ ಆದ ನನಗೆ ಒಂದು ಕಾಡು ಪ್ರಾಣಿ ಕಷ್ಟ, ಇನ್ನೊಂದು ನಾನು ಬೆಳೆನ ಬೆಳೆದೆ ಅಂತಂದ್ರೆ ಮಳೆ, ಅಕಾಲಿಕವಾದ ಇದರಿಂದ ಹೋಗ್ತೀನಿ, ನೆರೆಯಿಂದ ಬರದಿಂದ ಹೋಗ್ತೀನಿ. ಜೊತೆಯಲ್ಲಿ ಏನು ಮಾಡಿದ್ರು ಮಾರ್ಕೆಟಿಗೆ ತಂದ್ರೆ ಅದ್ರ ಬೆಲೆ ಸಿಗಲ್ಲ. ಇಷ್ಟಕ್ಕಾಗಿ ನನಗೆ ಬರುವಂಥ ಉತ್ಪತ್ತಿ, ಇವತ್ತು ಭತ್ತ ಬೆಳೆಯುವನಿಗೆ ನಾನೇ 1 ಎಕರೆ ಗದ್ದೆ ಬೆಳೀತಾ ಇರೋದು, ಇವತ್ತು ಗದ್ದೆ ಬೆಳಿತೀನಿ 1 ಎಕರೆ, ನನಗೆ 30,000 ರೂಪಾಯಿ ಖರ್ಚು ಬರ್ತದೆ, 10 ಕ್ವಿಂಟಲ್ ಭತ್ತ ಬರ್ತದೆ. 3,000 ರೂಪಾಯಿ ಕೊಟ್ಟು ನಾನು ಕೊಂಡ್ಕೊಂಡಾಗುತ್ತೆ. ನನ್ನ ಶ್ರಮ ಎಲ್ಲ ನಾನು, ನನ್ನ ಹೆಂಡತಿ ಮಕ್ಕಳು ಶ್ರಮ ಹಾಕಿ. ಜೊತೆಯಲ್ಲಿ ಹೊರಗಡೆ ಬಂದರೆ ನನಗೆ 1,000, 1,200, 1,500 ರೂಪಾಯಿಗೆ 1 ಕ್ವಿಂಟಲ್ ಭತ್ತ ಸಿಗ್ತದೆ. ನಾನು 20 ಕ್ವಿಂಟಲ್ ಭತ್ತವನ್ನು ತಗೊಂಬಂದು ಶೇಖರಣೆ ಮಾಡಿ ಇಟ್ಕೊಬೋದು, ನನಗೆ ಕೇಳಿದ ಭತ್ತನ. ಆದರೆ ನಾನು ಬೆಳೆದ ಭತ್ತನೇ ನನಗೆ ಬೇಕು ಅಂತಂದ್ರೆ ನಾನು 3,000 ರೂಪಾಯಿ ಕೊಡಬೇಕು. ಇದು ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊಬ್ಬರದ ಬೆಲೆ ಬಹುಶಃ ನನಗೆ ಗೊತ್ತಿರಂಗೆ 100 ರೂಪಾಯಿ ಇತ್ತು ಮೂಟೆ, ಇವತ್ತು 1,600 ರೂಪಾಯಿ ಆಗಿದೆ. ಭತ್ತದ ಬೆಲೆ ಅವತ್ತು 1,000 ರೂಪಾಯಿ ಇತ್ತು, ಇವತ್ತು 1,200, 1,300 ಬಂದಿದೆ.
ಹಾಗಾಗಿ ರೈತ ಎಲ್ಲಿ ಬದುಕಕ್ಕೆ ಸಾಧ್ಯ? ಇವತ್ತು ಮೂಡಿಗೆರೆ ತಾಲೂಕಲ್ಲಿ ನಿಮಗೆ ಗೊತ್ತಿರಂಗೆ 2,500 ಹೆಕ್ಟೇರ್ ಭತ್ತವನ್ನ ಬೆಳೆಯೋರು ಬಿಟ್ಟೋಗಿದೆ. ಅದರಿಂದ ಅಂತರ್ಜಲ ಬಿದ್ದೋಗಿದೆ, ಮುಂದೆ ನೀರಿಲ್ಲ. ಹಿಂದೆ ಬಹುಶಃ ನಮ್ಮ ಅಜ್ಜನ ಕಾಲದಲ್ಲಿ ಹೇಮಾವತಿ ನದಿನಲ್ಲಿ ಯಾವಾಗ ಮಾರ್ಚ್ ಏಪ್ರಿಲ್ ಮೇ ತಿಂಗಳಿನಲ್ಲಿಯೂ ನೀರು ಕಡಿಮೆ ಆಯ್ತು ಅನ್ನೋದು ಇಲ್ವೇ ಇಲ್ಲ. ನಾವು ಚಿಕ್ಕರಿದ್ದಾಗ ತಗೊಂಡೋಗಿ ಹೊಳೆಯಲ್ಲಿ ಸ್ನಾನ ಮಾಡಕ್ಕೆ ಅಂತ ಹೋದಾಗ್ಲೂ ಆ ಗುಂಡಿಗಳು ಇದ್ದೇ ಇರ್ತಿದ್ವು, ಆ ಮೀನುಗಳು ಇದ್ದೇ ಇರ್ತಿದ್ವು. ಇವತ್ತು ನೀವು ಮಾರ್ಚಿಗೆ ಹೋಗಿ ಇಲ್ಲ, ಕಾರಣ ಏನು? ಅಂತರ್ಜಲ ಕುಸಿತಾ ಇದೆ. ಗದ್ದೆಯಲ್ಲಿ ನೀರು ಕಟ್ತಾ ಇದ್ವಿ, ಆ ನೀರಿನ ಜಲ ಅದರಲ್ಲಿ ಇರ್ತಿತ್ತು, ಅಂತರ್ಜಲ ಬರ್ತಿತ್ತು. ಎಷ್ಟು ಯಾರಿಗೆ ಅನುಕೂಲ ಆಗ್ತಿತ್ತು ಅಂದರೆ ಹೊರ ಜಿಲ್ಲೆಯವರಿಗೆ, ಹೊರ ರಾಜ್ಯಕ್ಕೆ ನೀರು ಬಿಡ್ತಿದ್ವಿ. ಇವತ್ತು ನಮಗೆ ನೀರಿಲ್ಲ ಅನ್ನೋ ಕಾರಣ ಅದು ಸರ್ಕಾರಕ್ಕೆ ಅಧ್ಯಯನ ಮಾಡುವಷ್ಟು ಸಾಮರ್ಥ್ಯ ಇಲ್ವಾ? ಮಾಡಿಸಿ ಲಾಭ ಇಲ್ಲ. ಮಾಡಿಸಿದ ತಕ್ಷಣ ಲಾಭ ಬರೋದಾದ್ರೆ ನಾಳೆ ಬರ್ತಾರೆ. ಹಂಗಾಗಿ ಒಕ್ಕಲ್ತನ ಮಾಡ್ಕೊಂಡು ಭಾರಿ ವರ್ಷಗಳು ಇರ್ತಾರೆ ಅನ್ನುವಂಥ ಅನಿಸಿಕೆ ಇಲ್ಲ. ಇದೆಲ್ಲ ಈ ದೊಡ್ಡವರಿಗೆ ಈಗಿನ ಕೆಲವು ಕಾನೂನುಗಳನ್ನು ಅದೇ ರೀತಿ ತಂದಿದಾರಲ್ಲ, ಸರ್ಫೇಸಿ. ಈ ಸರ್ಫೇಸಿ ಕಾಯ್ದೆ ಇದೆಯಲ್ಲ, ಇದು ಒಂದು ಹಿಂದೆ ಮಾಡಿದ್ದು ಇಂಡಸ್ಟ್ರಿಯಲ್ ಪರ್ಪಸ್ಗೆ. ಒಂದು ವೆಹಿಕಲ್ ತಗೊಂಡವನಿಗೆ ಅವ್ನು ದುಡ್ಡು ಕಟ್ಟಕ್ಕಾಗಲ್ಲ, ವೆಹಿಕಲ್ ಹೇಳ್ಕೊಂಡು ಹೋಗೋದಪ್ಪ ಅಂತ ಅವತ್ತೇನೆ ಇದು. ಇವತ್ತು ಹಂಗಲ್ಲ. 1 ವರ್ಷ ನಾನು ಕ್ರಾಪ್ ಲೋನ್ ತಗೊಂಡು ಕಟ್ಟಲಿಲ್ಲ ಅಂದ ತಕ್ಷಣನೇ ಮಾರ್ಚಿಗೆ ಕಟ್ಟಲಿಲ್ಲ ಅಂದ್ರೆ ಏಪ್ರಿಲ್ ನನ್ನ ಆಸ್ತಿ ಹರಾಜಿಗೆ ಇಟ್ಟರೆ ನಾನು ನನ್ನ ಜೀವನ ನಾನು ಹೇಗೆ ಮಾಡೋದು ಅಂತ ದಿಟ್ಟವಾದ ಕಾನೂನುಗಳನ್ನು ತಂದು ರೈತಾಪಿ ಒಕ್ಕಲ್ತನದವ್ರನ್ನ ಒಕ್ಕಲೆಬ್ಬಿಸ್ಬೇಕು ಅನ್ನೋದು ಇವತ್ತಿನ ಸರ್ಕಾರದ ನಿಲುವುಗಳು. ಈ ಮೊನ್ನೇನು ಹೋರಾಟ ಮಾಡಿ ಸರ್ಫೇಸಿ ಕಾಯ್ದೆಯನ್ನು ಹಿಂಪಡಿತೀವಿ, ಅದು ಇನ್ನು ಅದರಿಂದ ರೈತರಿಗೆ ತೊಂದರೆ ಆಗಲ್ಲ, 1 ಟೈಮ್ ಸೆಟಲ್ಮೆಂಟ್ನ ಮಾಡ್ತೀವಿ ಅಂತ ನ್ಯೂಸ್ ನೋಡಿದೆ. ನಿಜನಾ? ತೆಗಿಯಲ್ಲ. ಎರಡನ್ನ ಇವತ್ತು ಡೆಲ್ಲಿ ಒಳಗಡೆ ಬರಕ್ ಬರ್ತಾ ಇಲ್ಲ. ಬಹುಶಃ ತಮ್ಮ ಗಮನ ಸೇರ್ಬೇಕು. ರೈತರನ್ನ, ಪಂಜಾಬ್ ರೈತರನ್ನ ಮತ್ತೆ ಈ ಕಡೆ ಹರಿಯಾಣ, ಉತ್ತರ ಪ್ರದೇಶ ರೈತರನ್ನ ಬರಕ್ ಬಿಡ್ತಾ ಇಲ್ಲ. ಕಾರಣ ಅವರಿಗೆ ಈ ಸರ್ಫೇಸಿ ಕಾಯ್ದೆಗಿಂತಲೂ ಬೆಲೆ ಇಲ್ಲ. ಎಷ್ಟು ಕಷ್ಟಪಟ್ಟರು ಇವರೇನು ಬದುಕಕ್ಕೆ ಸಾಧ್ಯ ಇಲ್ಲ. ಜೊತೆನಲ್ಲಿ ನೀರಾವರಿ ಪ್ರತಿ ಹಂತದಲ್ಲಿ. ಈಗ ನೋಡಿ, ಅಲ್ಲಿ ಗೋಧಿನ ಭತ್ತನ ಬೆಳೆದ್ಬಿಟ್ಟು ಅದ್ರ ಕೆಳಗಡೆ ಮತ್ತೆ ನಾಟಿ ಮಾಡೋದಕ್ಕೋಸ್ಕರ ಅದರ ಇಲ್ಲಿ ನಮ್ಮಲ್ಲೂ ಹಿಂದೆ ಮಾಡಿದ್ವಿ, ಜೇನುಗು ಭತ್ತ ಅಂತ ತಗೊಂಡೋಗಿ ಇದಕ್ಕೆ ಹಾಕ್ತಿದ್ವಿ, ಅದು ಹಾಗೆ ಬರ್ತಿತ್ತು. ಅದೇ ರೀತಿ ಅಲ್ಲಿ ಈ ಕೂಳೆ ಪೈ ಇದೆಯಲ್ಲ, ಕೂಳೆ ಸುಡ್ತಾರೆ, ಅದರಿಂದ ಪರಿಸರಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು, ಸುಡಬಾರ್ದು ಅಂತ. ಅದೇ ರೈತನಿಗೆ ಸುಡದಲ್ಲೇ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೋದಲ್ಲ, ಏನಾದ್ರು ಮೆಡಿಸಿನ್ ಹಾಕೋದು, ಮತ್ತೊಂದು ಏನೋ ಮಾಡಿದರೆ ರೈತ ಬದುಕ್ತಂತಾನೆ. ಸರ್ಫೇಸಿ ಕಾಯ್ದೆನ ತೆಗಿಲಿಕ್ಕೆ ಇಚ್ಛಾಶಕ್ತಿನೇ ಇಲ್ಲ ಎಂಪಿಗಳಿಗೆ. ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳ್ಕೊಟ್ಟು ಹೋಗ್ತಾರೆ, ಮತ್ತೆ ಇಚ್ಛಾಶಕ್ತಿನೂ ಕೂಡ ಅದ್ರಲ್ಲಿ ಕೊರತೆ ಇದೆ. ಈ ನಿನ್ನೇನು ನ್ಯೂಸ್ ನೋಡಿದ್ರೆ ಸರಿ ಆಗಲ್ಲ, ತೆಗಿದ್ದಾರೆ. ಅಂದ್ರೆ ತಿದ್ದುಪಡಿ ಮಾಡ್ತೀವಿ ಅಂತ, ಅಗ್ರಿಕಲ್ಚರ್ನ ಬಿಟ್ಟು ತಿದ್ದುಪಡಿ ಮಾಡ್ತೀವಿ, ಕಾಫಿನ ಅದ್ರ ಜೊತೆ ಸೇರ್ಸಲ್ಲ. ಅದಕ್ಕೆ 10 ವರ್ಷ ಹಿಂದೆನೂ ಒಂದ್ಸರಿ ಹೇಳ್ತೇನೆ, ಅದು ಆಶ್ವಾಸನೆ. ನೆಕ್ಸ್ಟ್ ಯಾವ್ದೋ ಚುನಾವಣೆ ಬರಬಹುದು, ಈ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬರ್ತವೇನೋ, ಅದಕ್ಕೆ ಇದೊಂದು ಬಾಣ. ಓಕೆ ಸರ್, ಈಗ ಒಂದು ಕಡೆ ರೈತನಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಸರ್ಕಾರದ ಕಡೆಯಿಂದ, ಒಂದು ಕಡೆ ಕಾಡು ಪ್ರಾಣಿಗಳ ಹಾವಳಿ, ಮತ್ತು ಇನ್ನೊಂದು ಕೃಷಿ ಮಾಡುವಂಥ ರೈತ ಏನಿದ್ದಾನೆ ಅವನು ಒಬ್ಬನೇ ಬದುಕ್ತಿರ್ಲಿಲ್ಲ, ಅವನ ಜೊತೆ ಕಾರ್ಮಿಕರು, ಎಲ್ಲ ಕಸುಬುದಾರರು. ಒಂದು ಊರಂದರೆ ಎಲ್ಲ ಕಸುಬುದಾರರು ಇರೋರು. ಆಗ ಒಂದು ರೈತಾಪಿ ವರ್ಗ ಒಂದು ಕುಟುಂಬದ ಹಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿತ್ತು. ಇವತ್ತು ಕೃಷಿ ಮಾಡೋರ ಜೊತೆ ಕಾರ್ಮಿಕರು ಇದ್ದಾರೆ ಸರ್? ಇಲ್ಲ. ಯಾಕೆ ಸರ್? ಅಂದ್ರೆ ಈ ಬರ್ತಕ್ಕಂಥ ಇನ್ಕಮ್ ಇದೆಯಲ್ಲ, ಅದ್ರ ಆಧಾರಿತವಾಗಿ ಅವನು ಸಂಬಳವನ್ನು ನಿಗದಿ ಮಾಡಬೇಕಾಗಿದೆ. ಆ ಸಂಬಳ ಕೊಡೋದಕ್ಕೆ, ಅದಕ್ಕೆ ಈ ಸಂಬಳಕ್ಕೆ ಅವ್ರು ಬರಕ್ ತಯಾರಿ ಇಲ್ಲ. ಕಾರಣ ಅಂದ್ರೆ ಅವ್ರಿಗೂ ಬಡತನ ಇರ್ತದೆ, ಬಟ್ಟೆ ಸಾಕಾಗಲ್ಲ. ಅವಾಗ ಅವ್ರೇನು ಕಮರ್ಷಿಯಲ್ ಕ್ರಾಪ್ ಕಡೆ ಹೋಗ್ತಾ ಇದ್ದಾರೆ. ಈಗ ಅಡಿಕೆ ಇರ್ಬೋದು, ಅಥವಾ ಈ ಥರ ಬೆಳೆ, ಅಥವಾ ಬೇರೆ ಕಾಂಟ್ರಾಕ್ಟು, ಅವ್ರ ಜೊತೆ ಹೋಗ್ತಾರೆ. ಕಾರಣ ಇಲ್ಲೇನು, ಈಗ ನಾನು ಹೇಳಿದ್ನಲ್ಲ, 3,000 ಕೊಟ್ಟು 1 ಕ್ವಿಂಟಲ್ ಭತ್ತಕ್ಕೆ ನಾನು ತಗೊಂಡ್ರೆ ನಾನು ಎಷ್ಟು ಕೊಡ್ಬೇಕು ಅಂದ್ರೆ 1,200 ಕೊಡ್ಬೇಕು. ಅವಾಗ ನನ್ನ ಜೊತೆ ಕೆಲಸ ಮಾಡೋ ಸಾಪಾಟಿ ಅವನು ನನ್ನ ಜೊತೆನಲ್ಲೇ ಇದ್ದು, ನಮ್ಮ ಮನೆಯಲ್ಲೇ ಇದ್ದು, ನಮ್ಮ ಜೊತೆನೆ ಊಟ ಮಾಡಿ, ನಮ್ಮ ಜೊತೆನೆ ಗದ್ದೆಗೆ ಬಂದು, ನಮ್ಮ ಜೊತೆನೆ ಬುದ ಕಡೋದು ಎಲ್ಲ ಮಾಡುವಂಥ ವ್ಯಕ್ತಿ ಅವನಿಗೆ ಕೊನೆಗೆ ಈಗ ಏನು ಉಳಿತು ಒಕ್ಕಲಿತನ ಮಾಡೋನಿಗೆ ಅಂತಂದ್ರೆ ಇಷ್ಟೇ ಉಳಿದ, ನನಗೇನು ಕೊಟ್ಟ ಅವನ ತಲೆಗೆ ಅವನ ಖರ್ಚನ್ನ ಅವನಿಗೆ. ಇವಾಗ ಹಿಂದಿನ ಬುದ್ಧಿವಂತರೆಲ್ಲ ಅವತ್ತು ಹೊಟ್ಟೆ ಬಟ್ಟೆಗಿದ್ರೆ ಸಾಕಪ್ಪ ಅಂತಿದ್ರು. ಇವತ್ತು ಬುದ್ಧಿವಂತಿಕೆ ನೋಡಿದ್ರೆ 3,000 ಖರ್ಚು ಮಾಡಿದ್ದಾನೆ, 1,500 ಅವನಿಗೆ ಬರ್ತಾ ಇದೆ. ಇನ್ನು ನನಗೇನು ಕೊಡ್ತಾನೆ? ಆ ಮಟ್ಟಕ್ಕೆ ಹೋಗಿ ನಿಂತಿದೆ. ಅದರಿಂದ ಅದೇ ಹೇಳಿದ್ನಲ್ಲ, ಇದು ಸರಿಯಾಗೋ ತನಕ ಇನ್ನೊಂದು ದೊಡ್ಡ ಮಟ್ಟದ ಹೋರಾಟ ನಡೆದರೆ ಏನಾದರೂ ಸರಿಯಾಗುವುದು, ಬಿಟ್ಟರೆ ಆಗುತ್ತೆ. ಇವತ್ತಿಲ್ಲ ನಾಳೆ ಈ ದೊಡ್ಡ ಮಟ್ಟದ, ಹಿಂದೆ ಸ್ವತಂತ್ರಕ್ಕಾಗಿ ಏನು ಹೋರಾಟ ಮಾಡಿದ ಹಂಗಾಗಿ ರೈತ, ಕನ್ನಡ ಚಳುವಳಿಗಾರರು, ದಲಿತರು ಎಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟ ಮಾಡಿದರೆ, ಅಥವಾ ಸರ್ಕಾರವನ್ನೇ ಕೈ ಹಿಡಿಯುವಂಥ ಮಟ್ಟಕ್ಕೆ ಹೋದರೆ, ಅವತ್ತು ಈ ಸರ್ಕಾರಗಳು ಅಥವಾ ಈ ನಮ್ಮನ್ನು ಆಳ್ತಕ್ಕಂತಹ ಕಾರ್ಖಾನೆಗಳಿದಾವಲ್ಲ, ಕಾರ್ಖಾನೆ ಮಾಲೀಕರು, ದೊಡ್ಡ ಇವರು ಬಗ್ಗಬಹುದು. ಈಗ ರೈತರ ಎಲ್ಲ ಬೇಡಿಕೆಗಳನ್ನು ಕೇಳ್ತೀರಿ, ಬೆಂಬಲ ಬೆಲೆ ಇಲ್ಲ, ಸಾಲ ಮಾಡಿದ್ದೀವಿ, ಬಡ್ಡಿ ಮನ್ನಾ ಮಾಡಿ,
ಸಬ್ಸಿಡಿಲಿ ಕೊಡಿ ಇದನ್ನೆಲ್ಲ ಕೇಳ್ತೀರಿ. ಆದರೆ ರೈತನ ಜೊತೆನೇ ಕಾರ್ಮಿಕ ಇದ್ದಾನೆ ಸಾವಿರಾರು ವರ್ಷಗಳಿಂದ. ಇವತ್ತು ಅಂಥ ಕಾರ್ಮಿಕನಿಗೆ ಒಂದು ನಿವೇಶನ ಇಲ್ಲ, ಸರ್ಕಾರಿ ಭೂಮಿ ಇದೆ ಬೇಕಾದಷ್ಟು, ಆ ನಿವೇಶನ ಕೊಡಲ್ಲಿ ಸರ್ಕಾರ ವಿಫಲ ಆಗಿದೆ. ಆಗ ರೈತ ಸಂಘ ಕಾರ್ಮಿಕರ ಪರವಾಗಿ ಅಥವಾ ಊರಿನಲ್ಲಿರ್ತಕ್ಕಂಥ ಕಾರ್ಮಿಕನ ಪರವಾಗಿ ಹೋರಾಟ ಮಾಡಿದ್ದಿದೆಯಾ ಸರ್? ಮತ್ತೆ ಯಾವುದೇ ಹಿಂದಿನ ಮೂಲಭೂತ ಇದಲ್ಲ, ಮೂಲಭೂತವಾಗಿ ನಮ್ಮೊಟ್ಟಿಗೆ ಇರ್ತಕ್ಕಂಥ ಸಾಮಾನ್ಯವಾಗಿ ಅವ್ರಿಗೆ ಮನೆ ಇದೆ. ಈಗ ಇತ್ತೀಚೆಗೆ ಬಂದಂತ ಅದು ಮಂಗಳೂರು ಕಡೆಯಿಂದ ಬಂದರಿರ್ಬೋದು ಅಥವಾ ಇದ್ರ ಕಡೆಯಿಂದ ಬಂದವರಿಗೆ ಮಾತ್ರ ಇಲ್ಲ, ಬಿಟ್ರೆ ಮೂಲತಃ ಇರ್ತಕ್ಕಂತಹ ಅವರಿಗೆ ಮನೆ, ಅವ್ರಿಗೆ ಅಂದ್ರೆ ಅವತ್ತಿಂದ ವಸತಿ ಮಾಡ್ಕೊಟ್ಟ, ಅದು ಸರ್ಕಾರದಲ್ಲಿ ಇತ್ತು, ಇವ್ರ ಜಾಗದಲ್ಲಿ ಮಾಡ್ಕೊಟ್ಟಿದ್ದಾರೆ. ಬಹುಶಃ ಅದು ನಿಮ್ ಗಮನಕ್ಕೆ ಬಂದು ಇವ್ರ ಮನೆ ಜಾಗದೊಳಗಡೆ ಸಿಕ್ಕಿರಂತ 2 ಗಂಟೆ ಇಲ್ಲಪ್ಪ ಬರ್ಸ್ಕೊಂಡು ಹೋಗೋರೆ, ನಿಮ್ದು ಮಕ್ಕಳ ಕಾಲದಲ್ಲಿ ಮತ್ತೆ ತೊಂದರೆ ಆಗೋದು ಬೇಡ ಅಂತ ಬರ್ಕೊಂಡು ಮೂಲತದವರಿಗಿದೆ. ಆದಿ ಇರ್ತಕ್ಕಂತಹ ಕಾರ್ಮಿಕ ವರ್ಗಕ್ಕೆ, ಅದು ಕೃಷಿ ಕಾರ್ಮಿಕನಿಗೆ. ತೋಟದ ಕಾರ್ಮಿಕರು ಏನಾಗಿದೆ, ಒಂದ್ ಕಡೆ ಪಲಾಯನ ಮಾಡ್ತಿದ್ದಾರೆ. ಹಿಂದೆ ಕೃಷಿ ಕಾರ್ಮಿಕ ಇದಂದ್ರೆ ಇವನು ಎಲ್ಲೂ ಪಲಾಯನ ಮಾಡಲೇ ಇಲ್ಲ. ಅಲ್ಲೇ ಎಲ್ಲಿದ್ದ ಗಣೇಶ್ ಗೌಡ್ರ ಮನೆ ಅಂದ್ರೆ ಗಣೇಶ್ ಗೌಡ್ರ ಮನೆಯೇ ಬಾಕಿ. ಅದು ಗಣೇಶ್ ಗೌಡ್ರ ಅನ್ನಿದ್ರೆ ಇವನಿಗೆ ಊಟ ಹಾಕಿದ್ದಾರೆ, ಅವರು ಊಟ ಮಾಡಿದ್ದಾರೆ. ಆ ರೀತಿ ಅವರಿಗೆ ನಿವೇಶನ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದ್ರೆ ವಲಸೆ ಜಾಸ್ತಿ ಆಯ್ತಲ್ಲ, ವಲಸೆ ಅದು ತಮಿಳುನಾಡಿಂದ ಬಂದರು, ಕೇರಳದಿಂದ ಬಂದರು, ಆಮೇಲೆ ಈ ಕಡೆ ಇದ್ರ ಆಂಧ್ರ ಕಡೆಯಿಂದ ಬಂದರು. ಅವರಿಗೆ ಸ್ವಲ್ಪ ಸಮಸ್ಯೆ ಆಯಿತು. ಅದಕ್ಕೆ ಈ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗಳು, ಅದು ಮಂಡಲ ಪಂಚಾಯತಿಯಿಂದ ಹಿಡಿದು ಗ್ರಾಮ ಪಂಚಾಯತಿವರೆಗೆ ಇವತ್ತಿನವರೆಗೂ ಎಲ್ಲೋ ನಿವೇಶನಗಳನ್ನ ತಯಾರಿ ಮಾಡ್ಬೇಕಲ್ವಾ. ಒಂದ್ ಕಡೆ 1 ಎಕರೆ ಕೊಂಡ್ಕೊಡೋಗಿ, ಪಟ್ಟಣದಲ್ಲಿ 2 ಎಕರೆ ಕೊಂಡು ಯಾರು ನಿವಾಸಿಗಳಿದ್ದಾರೆ ಅವರಿಗೆ ಕೊಡ್ಬೇಕು. ಅವರು ಅದು ಅವ್ರ ಜವಾಬ್ದಾರಿ, ಅವ್ರಿಗೆ ಅದ್ರ ಲಾಭ ಇಲ್ಲಲ್ಲ. ಈಗ ಒಂದು 10 ಲಕ್ಷ ಕೊಟ್ಟು 1 ಎಕರೆ ತಗೊಂಡು ಒಂದು 10 ಜನರಿಗೆ ಕೊಟ್ಟೆ ಅಂತಂದ್ರೆ ಇವ್ರಿಗೆ ಲಾಭ ಸಿಗಲ್ಲ ಅಲ್ಲ. ಅದಕ್ಕೋಸ್ಕರ ಅದರಲ್ಲಿ ಲಾಭ ಸಿಗ್ತದೆ ಅಂದ್ರೆ ನಾಳೆ ಬೆಳಿಗ್ಗೆ ಮಾಡ್ತಾರೆ. ಹೌದೌದು. ಓಕೆ ಸರ್, ಇಷ್ಟೆಲ್ಲ ರೈತರ ಬಗ್ಗೆ. ಅದು ಇವತ್ತು ಒಂದು ರಾಷ್ಟ್ರೀಯ ರೈತ ದಿನಾಚರಣೆ ಅಂತ. ರೈತ ಇಷ್ಟು ಕಷ್ಟದಲ್ಲಿದ್ದಾನೆ, ಕಂಗಾಲಾಗಿದ್ದಾನೆ. ನೀವು ಸತ್ಯ ಹೇಳಿ ನಾಗೇಶ್ ಗೌಡ್ರೆ, ಈ ರಾಷ್ಟ್ರೀಯ ರೈತ ದಿನಾಚರಣೆ ಇದೆಯಲ್ಲ, ಇದನ್ನ ನೀವು ಇವತ್ತು ಖುಷಿಯಿಂದ ಆಚರಣೆ ಮಾಡೋದಕ್ಕೆ ಇಷ್ಟಪಡ್ತೀರಾ? ಹೌದೌದು. ಯಾಕೆಂದ್ರೆ ಸಿಕ್ಕಿರುವ ಒಂದು ಅವಕಾಶ ರಾಷ್ಟ್ರದಲ್ಲೇ ಮಾಡಬೇಕು ಅನ್ನೋಂತ ಇದನ್ನು, ಅದು ಚರಣ್ ಸಿಂಗ್ ಪ್ರಧಾನಿ ಆದ ಸ್ವಲ್ಪ ದಿವಸಕ್ಕಾದ್ರೂ ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ದೊಡ್ಡ ಹೆಮ್ಮೆ ಇದು. ಅದನ್ನ ಮಾಡ್ತೀವಿ, ಆದ್ರೆ ಮನಸ್ಸಿನ ನೋವಿಂದ ಆಚರಣೆಯ. ಈಗ ನನಗೆ ನಾಡಹಬ್ಬ ಬರುತ್ತಲ್ಲ, ನಾಡಹಬ್ಬ ಸ್ವತಂತ್ರ ದಿನಾಚರಣೆ, ಸ್ವತಂತ್ರ ಬರ್ತದೆ ಅಂತೇಳಿ ನಾನು ಮೂಡಿಗೆರೆಗೆ ಬಂದು ಸ್ವತಂತ್ರ ದಿನಾಚರಣೆ ಬಾವುಟ ಹಾರಿಸಿ ಹೋದ್ರೆ ಅದು ದಿನನಿತ್ಯದ ಕೆಲಸಗಳಿದೆ. ಮತ್ತೆ ಎಲ್ಲ ವಿಶೇಷವಾಗಿ ಸೌಕರ್ಯಗಳನ್ನ ಸರ್ಕಾರ ಕೊಡ್ತಾ ಬಂದ್ರೆ, ಈಗ ನಮ್ಗೂ ಕೊಡ್ಲಪ್ಪ 8 ಅವರ್ಸ್ ಡ್ಯೂಟಿ ಮಾಡ್ತೀವಿ, ನಮ್ಗೆ ಸಂಬಳ ಕೊಟ್ಬಿಡ್ಲಿ, ನಮ್ಮ ಬಂದು ಉತ್ಪತ್ತಿ ಅವರೇ ತಗೊಂಡ್ಲಿ. 8 ಅವರ್ಸ್ ಡ್ಯೂಟಿ ನನಗೂ ಇದು ಮಾಡ್ಲಿ, ಏನು ವಯೋ ಮಿತಿ ಇದೆಯಲ್ಲ, ನನಗೂ 60 ವರ್ಷಕ್ಕೆ ರಿಟೈರ್ಮೆಂಟ್ ಕೊಡಬೇಕು, ಮಾಡ್ಲಿ. ನಮ್ಗೇನು ಈ ಸರ್ಕಾರದ ಜೊತೆ ನಮ್ಗೆ ಬೆಲೆನೇ ಕೊಡಿ ಅಂತ ಕೇಳಲ್ಲ. ಇಲ್ಲ ಈ ರೀತಿ ಮಾಡ್ಲಿ, ಇಲ್ಲ ಈ ರೀತಿ ನಮ್ಮನ್ನ ರಾಷ್ಟ್ರದ ಅಥವಾ ಜನ ವಾಹಿನಿ ಮಧ್ಯೆ ತಮ್ಮನ್ನು ನಮ್ಮನ್ನು ಬಿಡ್ಬೇಕಲ್ಲ. ಈಗ ನಮ್ಮನ್ನು ಎಲ್ಲಿಟ್ಟಿದ್ದಾರೆ, ಕತ್ಲೆ ಕೋಣೆಯಲ್ಲಿ ಇಟ್ಟಿದ್ದಾರೆ, ಕಾಡು ಪ್ರಾಣಿ ಬಿಟ್ಟಿದ್ದಾರೆ. ಪ್ರತಿ ಒಂದು ಅಂತನು ಸಾಲದಲ್ಲ. ನನ್ನ ಅಜ್ಜ ಸಾಲ, ನನ್ನ ಮುತ್ತಜ್ಜ ಸಾಲ, ನನ್ನ ಅಪ್ಪ ಸಾಲ, ನಾನು ಸಾಲಗಾರ. ಇವತ್ತು ಸಾಲಗಾರರ ಪಟ್ಟಿನಲ್ಲಿ ನನ್ನನ್ನು ಹಣೆ ಪಟ್ಟಿಯಿಂದ ತೆಗಿಯಕ್ಕಾಗಲ್ಲ. ಅದಕ್ಕೆ ಕಾರಣ ಮೂಲ ಹುಡುಕ್ಬೇಕಲ್ಲ, ಹುಡುಕೋದೇ ಇಲ್ಲ. ಈಗ ನಮ್ಮನ್ನ ಈಗ ಏನ್ ಹೇಳ್ತಾರೆ ಅಂತಂದ್ರೆ, ಕೃಷಿ ಕಾರ್ಮಿಕರನ್ನ ಮಾತ್ರ ಸರಿಯಾಗಿ ನೀವು ನೋಡ್ಕೊಂತಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಬಿಟ್ಟಿಲ್ಲ, ಇದನ್ನ ಹೇಳ್ತಾರೆ. ನನ್ನ ಪರಿಸ್ಥಿತಿಯಲ್ಲಿದೆ, ನನ್ನ ಮಕ್ಕಳು IAS ಆಗಲ್ಲ, IPS ಆಗಲ್ಲ, ದೊಡ್ಡ ಹುದ್ದೆಗೆ ಹೋಗೋರು ಯಾರು, ಅವ್ರ ಮಕ್ಕಳು, ಅವರ ವ್ಯವಸ್ಥೆ ರಾಜಧಾನಿಲಿ ಕೂತದವರು. ಇಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಇದು ಏನಾಗಿದೆ ಅನ್ನೋದು ನೋಡ್ಬೇಕಲ್ಲ. ಕೆಲವು ವೈದ್ಯನಾಥ್ ವರದಿ ಅಂತ ಸಹಕಾರಿ ಸಂಸ್ಥೆನ ಉತ್ತೀರ್ಣ ಮಟ್ಟಕ್ಕೆ ತಗೊಂಡೋದ್ರೆ ಮತ್ತೆ ಅದ್ರೊಳಗಡೆ ಕೊಕ್ಕೆ ಇಟ್ಟು ಇವತ್ತದೇ ಮೂಡಿಗೆರೆಯಲ್ಲಿ ನಡೀತಕ್ಕಂತಹ ಸಹಕಾರಿ ಇದರಲ್ಲಿ ಇದೆಯಲ್ಲ ನೋಡಿ, ಅವ್ರ ಮಕ್ಕಳೇ ಬರೋದು ಮತ್ತೆ ವಾಪಸ್ ಅವರೇ ಗೆಲ್ಲಬೇಕು, ಅವರೇ ನೋಡೋದು. ಅದರಿಂದ ನಮ್ಮನ್ನ ಕತ್ಲೆ ಕೋಣೆಯಿಂದ ಹೊರಗಡೆ ಬಿಟ್ರೆ ನಾವು ಬಲಿಷ್ಠ ಆಗ್ತೀವಿ, ಅದರಲ್ಲಿ ಅನುಮಾನವೇ ಇಲ್ಲ. ಅದನ್ನ ಆಗ್ಬೇಕಲ್ವ, ನಾವು ಸಾಲ ಮುಕ್ತರಾಗ್ಬೇಕಲ್ವ. ಸಾಲ ಇವತ್ತು ಸಾಲದಲ್ಲೇ ಮುಳುಗ್ತಲೇ ಇದ್ದೀವಲ್ಲ. ಇಷ್ಟು ವರ್ಷ ಹೋರಾಟ ಮಾಡ್ಕೊಂಬಂದ್ರಿ, ಪ್ರಾಮಾಣಿಕವಾಗಿದ್ರಿ. ಆದರೆ ಅಂಥ ಒಬ್ಬ ವ್ಯಕ್ತಿನ ಸ್ವಲ್ಪ ಈ ರಾಜಕೀಯ ಪಕ್ಷಗಳು ಸುಲಭವಾಗಿ ಬಿಡಲ್ಲ, ಹಗ್ಗ ಹಾಕಿರ್ತವೆ, ಯಾವ ಟ್ರೈಟ್ ಮಾಡ್ತಾವೆ ಅಂತ ಗೊತ್ತಿಲ್ಲ. ಹಾಗಾಗಿ ನಿಮ್ಮನ್ನ ಯಾವುದೇ ರಾಜಕೀಯ ಪಕ್ಷಗಳು ಆಹ್ವಾನಿಸಿಲ್ವೋ ಸರ್? ಆಹ್ವಾನಿಸಿದ್ದಾರೆ, ಆದರೆ ನನಗೆ ಅದು ಮೂಲ ಇದರಲ್ಲಿ ಏನು ಉದ್ದೇಶದ ದಯಾ ಧೋರಣೆಯಲ್ಲಿ ಬಂದಿದ್ದಲ್ಲ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಈಗ ಹೋದವರು ಏನೇನಾಗಿದ್ದಾರೆ ಅನ್ನೋದು. ಅದಕ್ಕೆ ನಮಗೆ ನಮ್ಮನ್ನ ಬೀದಿಗೆ ಅಥವಾ ರೋಡಿಗೆ ತಂದವರು ವಿಶ್ವನಾಥ್ ನಮ್ಮ, ಅವರು ಎಷ್ಟು ರಾಜಕೀಯ ಪಕ್ಷಕ್ಕೆ ಹೋದ್ರು ಅನ್ನೋದು ತಮ್ಮ ಗಮನದಲ್ಲಿ. ದೇವರಾಜ್ H ದೇವರಾಜ್ ಇರ್ಬೋದು, ಅಥವಾ ಇತರೆ ಅವರೆಲ್ಲ ರಾಜಕೀಯ ಪಕ್ಷಕ್ಕೆ ಹೋಗಿ ಪುನಃ ಈಗ ಏನ್ ಹೇಳ್ತಾರೆ, ನಾವು ಅಲ್ಲೇ ಇದ್ದಿದ್ರೆ ಸ್ವಲ್ಪ ಗೌರವಾನ್ವಿತವಾಗಿ ಇರ್ತಿದ್ವಿ, ಗೌರವನಾರು ಉಳಿತಿತ್ತು. ಈಗ ಎಲ್ಲೂ ಇಲ್ಲ ಕಣಯ್ಯ, ನೀವು ಮಾತ್ರ ಎಲ್ಲೂ ಹೋಗ್ಬಿಡಿ, ಅಲ್ಲಿ ಇದ್ದು ಬಿಡಿ ಕೊನೆ ತನಕ, ಕೊನೆ ದಿವಸ ನಾನು ಶಾಲ್ನಾರು ಹಾಕಿ ನಿಮ್ಮನ್ನ ಗೌರವಿಸ್ತಾರೆ, ಇರಿ ನೀವು ಅಂತ. ಆ ರೀತಿ ಆಸೆ ತೋರಿಸಿ ಎಷ್ಟೋ ಜನರನ್ನ ಕೆಳಗಡೆ ಕಡೆಗಿದ್ದಾರೆ. ಯಾರೋ ಒಂದಿಷ್ಟು, ಅಲ್ಲಿ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರೈತ ಸಂಘದ ಅಧ್ಯಕ್ಷರು, ಶಿವಮೊಗ್ಗ ಅಧ್ಯಕ್ಷರು.
ಅಲ್ಲ, ಮೈಸೂರು ಅಧ್ಯಕ್ಷರವರು. ನಮ್ಮ ತುಂಬಾ ಜನ ಈಗೇನು ಎಲ್ಲ ರಾಜಕೀಯ ಪಕ್ಷದಲ್ಲೂ ರೈತ ಸಂಘದ ಹೋರಾಟದಿಂದ ಬಂದಂಥವ್ರು, ಮತ್ತೆ ಅದೇ ಹೇಳಿದಲ್ಲ ಮೂಮೆಂಟು ಹೋರಾಟದ ಇದರಲ್ಲೇ ಬಂದಂತ. ಆ ರೀತಿಯಾಗಿ ನಮ್ಮನ್ನ ಇವತ್ತು ಒಳ್ಳೆ ಇದಕ್ಕೆ ತಗೊಂಡೋದ್ರೆ ಒಳ್ಳೇದಾಗ್ತದೆ, ಅದರಲ್ಲೇನು ಅನುಮಾನವೇ ಇಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ಒಂದು ಈ ರೈತಾಪಿ ವರ್ಗಕ್ಕೆ ಅಥವಾ ರೈತರು ಕಾರ್ಮಿಕರ ವರ್ಗಕ್ಕೆ ಒಂದು ನ್ಯಾಯವನ್ನು ಪಡಿಲಿಕ್ಕೆ ಸರ್ಕಾರದ ಜೊತೆ ಅದು ಹೆಂಗೆ ಇರ್ಬೋದು, ಹೋರಾಟ, ಹಾರಾಟ, ಚೀರಾಟ, ಕಿರ್ಚಾಟ ಏನಾದ್ರು ಮಾಡಿ ಕಾನೂನಾತ್ಮಕವಾಗಿ ಆಗಲಿ ಏನಾದರೂ ಒಂದು ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಈಗಿನ ಯುವಕರು ಏನು ಮಾಡ್ಬೇಕಂತ ಬಯಸ್ತೀರಿ ಸರ್? ಒಂದು, ಒಕ್ಕಲ್ತನ ಮಾಡ್ಕೊಂಡಿರೋದಕ್ಕೆ ಬದ್ಧರಾಗಬೇಕು, ಮೊದಲನೇದು. ಎರಡನೇ, ಯಾವುದೇ ರಾಜಕೀಯ ಪಕ್ಷದ ಸದಸ್ಯತ್ವ ಇಲ್ದಲೆ ತನ್ನ ಬದುಕಿನ ಕಡೆ. ಈಗ ಬೇರೆಯವರು, ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವೀಗ ಏನು ಕೇಳ್ತಾ ಇರೋದು, ಒಕ್ಕಲ್ತನ ಮಾಡೋರು ಒಟ್ಟಾಗ್ರಪ್ಪ ಅಂತ. ನೀವು ಒಕ್ಕಲ್ತನ ಮಾಡಿ, ಕಾರ್ಮಿಕರು ಒಂದ್ ಕಡೆ ಒಟ್ಟಾಗಿ, ದಲಿತರು ಒಂದ್ ಕಡೆ ಒಟ್ಟಾಗಿ, ಯಾತಕ್ಕೆ ತನ್ನ ನಿಜವಾದ ಮೂಲಭೂತ ಸೌಕರ್ಯನ ಪಡೆ, ನಮ್ಮ ಹಕ್ಕನ್ನು ಕೇಳೋದಕ್ಕೋಸ್ಕರ. ನಾವು ರಾಜಕೀಯ ಪಕ್ಷಕ್ಕೆ ಹೋಗಿ ಲಾಭ ಕೇಳೋದಕ್ಕಿಂತ ನನ್ನ ಹಕ್ಕು ಕೊಡಿ. ಈಗ ರೈತಾಪಿ ವರ್ಗದಲ್ಲಿ ಇರ್ತಕ್ಕಂಥ ಅವ್ರ ಹಕ್ಕು ಮೊಟಕು ಮಾಡಿದ್ರಿ, ಅದನ್ನ ಕೊಡಿ. ಈಗ ಅದು ಸರ್ಫೇಸಿ ಕಾಯ್ದೆ ಇರ್ಬೋದು, ಭೂ ಅಭಿವೃದ್ಧಿ ಕಾಯ್ದೆ ಇರ್ಬೋದು, ಫಾರೆಸ್ಟ್ ಇಂದ ಇರ್ಬೋದು, ಅಥವಾ ಈ ಇದನ್ನ ಮಾಡ್ತಾ ಇದ್ದಾರಲ್ಲ, ಈಗ ಜಮೀನನ್ನ ಆಚೆ ಈಚೆ ಮಾಡ್ತಾ ಇದ್ದಾರೆ, ಕಲ್ಟಿವೇಟ್ ಇದನ್ನ ಮಾಡ್ತಾರೆ, ಅದನ್ನ ಬೇಡ, ನನ್ನ ಹಕ್ಕು ಅದು, ನನಗೆ ಅದನ್ನೇ ಆಗ್ತದೆ, ನನ್ನ ಬದುಕಿಗೆ ಬಂದ್ರಪ್ಪ ಅಂತ ನಾವು ರೈತರನ್ನ ಕರೆಯೋದು. ರೈತ ಯುವಕ ಏನಾಗಿದೆ, ಈಗ ದೊಡ್ಡ ದೊಡ್ಡ ಬೆಂಗಳೂರು ನೋಡಿದ ತಕ್ಷಣ ವಾಪಸ್ ಒಕ್ಕಲ್ತನ ಮಾಡಕ್ ಬರ್ತಾ ಇಲ್ಲ. ಇದು ದೊಡ್ಡ ದುರಂತ ಅಂತಂದ್ರೆ, ಬೆಂಗಳೂರು ಕಂಡ ತಕ್ಷಣ ವಾಪಸ್ ಇಲ್ಲ. ಈ ಹಕ್ಕಿಗೆ ಯಾವತ್ತು ಅವರಿಗೆ ಮರುಕಾಗ್ತದೆ, ಈ ITBT ಅನ್ನುವಂಥದ್ದು ಯಾವತ್ತು ಬಿದ್ದೋಗ್ತದೆ, ಯಾವತ್ತು ಮರಳಿ ಗೂಡಿಗೆ ಬರೋಂದಾಗ ಬಹುಶಃ ಬರ್ತದೆ ಅಷ್ಟೇ. ಈಗ ಕೊರೋನಾದಲ್ಲಿ ಆಗಿತ್ತಲ್ಲ ಆ ಟೈಪ್ ಮತ್ತೆ ಬಂದ್ರೆ ಏನಾದ್ರೂ ನಮ್ಮನ್ನ ನಾವು ಬದುಕಬಹುದು. ಅವರಿಗೆ ನಿಜವಾದ ಸ್ವಾಭಿಮಾನ ಗೊತ್ತಾದ್ರೆ. ಅದಕ್ಕೆ ಮಂಡ್ಯದಲ್ಲಿ ಒಂದು ಕಾಲೇಜ್ನಲ್ಲಿ ಒಂದ್ಸಾರಿ ಪುಟ್ಟಣ್ಣನವರು ಒಂದು ಇದು ಮಾಡಿದ್ರು, ಸಭೆ ಮಾಡಿದ್ರು, ಗ್ರಾಜುಯೇಷನ್ ಇವ್ರದ್ದು. ಅವಾಗ ಕೇಳಿದ್ರು, ಎಷ್ಟಪ್ಪ ನೀವೆಲ್ಲರೂ ಯಾರಾದ್ರೂ ಒಕ್ಕಲ್ತನ ಮಾಡ್ಕೊಂಡ್ರು? 3 ಜನ ಕೈ ಎತ್ತಿದ್ರು. ಉಳಿದವ್ರನ್ನ ಕೇಳಿದ್ರು, ನೀವು ಊಟ ಮಾಡ್ತೀರಾ, ಅನ್ನ ಊಟ ಮಾಡಕ್ಕೆ ಎಷ್ಟು ಜನ ಇದ್ದೀರಿ ಅಂತ ಎಲ್ಲರೂ ಕೈ ಎತ್ತಿದ್ರು. ಅವಾಗ ಕೇಳಿದ್ರು, ಎಲ್ಲ ಕಣೆ, ನಿಜವಾದ ರೈತ ಅಂದ್ರೆ ಭತ್ತ ಬೆಳೆಯೋನು ಅಥವಾ ಇರೋನು, ಆ ಜಾಬಿಗೆ ವಾಪಸ್ ಹೋಗ್ತೀವಿ ಅನ್ನೋದಕ್ಕೆ ನೀವು ಬರಲ್ಲ. ಅದೇ ಊಟ ಮಾಡಕ್ ನಾವು ಮೊದಲಿದ್ದೀವಿ ಅಂತಿದ್ರು. ಭತ್ತ ಬೆಳೆಯೋ ನೀವು ಅಷ್ಟು ಹುಡುಕ್ಬೇಕಲ್ವ ಅಂತ, ನಿಮ್ಮ ತಂದೆ ತಾಯಿ ಬಿಟ್ಟು ಹೋಗ್ತೀರಾ. ಹಂಗೆ ಈ ಒಕ್ಕಲ್ತನ ಮಾಡೋದು ಅವ್ರಿಗೆ ಅರಿವಾಗದೆ ಕಷ್ಟ ಆಗಿದೆ, ಲಾಭ ಇಲ್ಲಲ್ಲ. ಈಗ ಒಕ್ಕಲ್ತನ ಮಾಡೋನಿಗೆ ಲಾಭ ಇಲ್ಲ ಅನ್ನೋದು ಮನವರಿಕೆ ಆಗೋಯ್ತು. ಅದು ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಅಥವಾ ಏನೇ ದುಡಿಬೇಕು, ತಿನ್ನಬೇಕು. ಈಗ ಮೂಡಿಗೆರೆ PCID ಬ್ಯಾಂಕಲ್ಲಿ, ಎಲ್ಲ PCID ಬ್ಯಾಂಕಲ್ಲೂ ಇರ್ಬೋದು, ನಾವಿಲ್ಲಿ ಮೂಡಿಗೆರೆ ತಗೊಳಲ್ಲ. ಮೂಡಿಗೆರೆ PCID ಬ್ಯಾಂಕಿನಲ್ಲಿ ದಲಿತರ ಭೂಮಿನ ಸಾಲ ಮಾಡ್ತಾರೆ ಫಸ್ಟಿಗೆ. ಅದು ಕಟ್ಟಬಾರ್ದಂತಲೇ ಸಾಲ ಮಾಡೋದು. ಅದು ಹರಾಜಿಗೆ ಬರುತ್ತೆ, ಅದು ಹರಾಜು ಆಗುತ್ತೆ. ಹರಾಜಾಗಿ ಉಳ್ಳವರ ಕಡೆ ದಲಿತರ ಭೂಮಿ ಹೋಗುತ್ತೆ. ಇದಕ್ಕೆ ರೈತ ಸಂಘದ ನಿಲುವೇನು ಸರ್? ಮೂಲಭೂತ ಯಾರಿಗೆ ಸಾಗುವಳಿ ಕೊಟ್ಟು ಸಾಲ ಮಾಡಿದ್ರು ಅವರಿಗೆ SC ST ಕಾರ್ಪೊರೇಷನ್ ಅವರು ಅದನ್ನ ಹಣ ತುಂಬ್ತೀವಿ ಅಂತ ಮುಂಚಿಂದ ಬಂದಿದ್ದಾರೆ. ಅದು ಒಂದು, ನಾನು ನಿಮ್ಗೊಂದು ಮೊದಲು ಒಂದು ಮಾತಾಡಿದೆ, ನಮ್ಮಲ್ಲಿ ಸಂಘಟನೆಯಲ್ಲಿರ್ತಕ್ಕಂಥ ಒಂದು ಕೊರಗು. ಅವತ್ತೇ ಹೋಗಿದ್ರೆ ಅದು ಅವ್ರಿಗೆ ಆಗ್ತಿತ್ತು. ಈಗಲೂ ಕೂಡ ಅದಕ್ಕೆ ಅವಕಾಶನ ಸರ್ಕಾರ ಕೊಟ್ಟಿದೆ. ಏನು, AC ಹತ್ರ ಹೋಗಿ ನಮ್ಮ ಜಮೀನು ಈ ರೀತಿ ಇಂಥವರಿಗೆ ಹರಾಜಲ್ಲಿ ಹೋಗಿದೆ, ಅದನ್ನ ಮಾಡ್ಕೊಡಿ ಅಂತ. ಇವತ್ತು ಅವರಿಗೆ ಆಸ್ತಿ ಹಕ್ಕಿದೆ, ಅದ್ರ ಜೊತೆ ಬೆಂಬಲ ನಮ್ದಿದೆ, ಸಂಘಟನೆ ಬೆಂಬಲ ಇದೆ, ನನ್ನ ವೈಯಕ್ತಿಕವಾಗಿಯೂ ಇದೆ, ಸಂಘಟನೆ ಬೆಂಬಲನೂ ಇದೆ. ಅದನ್ನ BSP ಅಧ್ಯಕ್ಷರು ಮೂಡಿಗೆರೆ ಲೋಕಳಿ ರಮೇಶ್ ಅವರು ಕ್ವಶನ್ ಕೇಳಿದರೆ, ತುಂಬಾ ಕ್ವಶನ್ಗಳಿದೆ, ಆದರೆ ಸ್ವಲ್ಪ ಕಾಮೆಂಟ್ಸ್ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಈಗ ಸುಮಾರು 4 ವರ್ಷಗಳಿಂದ ನಿಮ್ಮ ಸ್ನೇಹ ತುಂಬ ವರ್ಷದಿಂದ ಇದೆ ಬಿಡಿ, ಅದು ಬೇರೆ ವಿಚಾರ. ಅವಿನ್ TV ಆದ ಈ 4 ವರ್ಷಗಳಲ್ಲಿ ನಿಮ್ಮ ಸ್ನೇಹ ಭಾಳ ಜಾಸ್ತಿ ಆಗಿದೆ. ಯಾಕೆಂದರೆ ಎಲ್ಲಿ ಸಿಕ್ಕರೂ ನೀವು ಹೇಳ್ತೀರಿ, ಇಂಥ ಮೆಸೇಜ್ ನೋಡಿದೆ, ಇಂಥದ್ದು ನೋಡಿದೆ, ಇಂಥದ್ದು ಕಳಿಸಿದ್ರಿ, ಇಂಥದ್ದೆಲ್ಲ ಹೇಳಿ. ನಾನೇ ಬೆಳಗ್ಗೆ ನಿಮ್ಮನ್ನು ಕರೆದು ಈ ಬನ್ನಿ ಒಂದು ಮಾತಾಡೋಣ, ಅದು ರೈತರ ದಿನಾಚರಣೆ ಇವತ್ತು ರಾಷ್ಟ್ರೀಯ ಅಂತ ಹೇಳಿದಾಗ ನಿಮ್ಗೇನು ಅನ್ನಿಸ್ತು? ನಮ್ಮ ಅವಿನ್ TV ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಂದು, ನನಗೆ ನಮ್ಮ ಸ್ನೇಹಿತರೊಬ್ಬರು ಅವಿನ್ TVನ ತಗೊಂಡು ಹೋಗುವ ರೀತಿ ಸಮರ್ಪಕವಾಗಿ ನನಗೆ ಸಂತೋಷವಾಗಿದೆ. ಯಾವತ್ತೂ ನಾನು ಇದರ ಬಗ್ಗೆ ಕಾಮೆಂಟ್ ಮಾಡಿಲ್ಲ, ಕೆಟ್ಟದಾಗಿ ಆಗಲಿ ಅಥವಾ ಒಳ್ಳೇದಪ್ಪ ಮಾಡಿಬೇಕು. ಆದರೆ ನಾನು ಹೇಳೋದು ಹೆಂಗೆ ಅಂತಂದರೆ, ಒಂದು ಟಿವಿಯ ಚಾನಲ್ನವರಾಗಲಿ ಅಥವಾ ಇದಾಗಲಿ ಅದು ಸಮರ್ಪಕವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಮತ್ತು ಎಲ್ಲೋ ಲಾಭಿಗೆ ಆಗಿಲ್ಲ. ಇದು ಅದ್ರ ಬಗ್ಗೆ ನನಗೆ ದೊಡ್ಡ ಹೆಮ್ಮೆ ಇದೆ. ಈ ಚಾನಲ್ಲು ಆ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ. ಮುಂದೆನೂ ಇದೇ ರೀತಿ ತಗೊಂಡು ಹೋದರೆ ನೀವು ಕರೆಯೋದಕ್ಕಿಂತ ನಾವೇ ಬರ್ತೀವಿ, ಒಂದು ದಿವಸ ನಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅನ್ನುವಂಥ ಸಂದರ್ಭಗಳು ಬರ್ತದೆ. ಮತ್ತೆ ಅದು ಹೇಳಿದ್ನಲ್ಲ, MLA ಅವರಾದಂತೆ ಆಗಬಾರ್ದು. ಯಾಕೆಂದ್ರೆ ಬೆಳೀತಾ ಹೋದಂತೆನೂ ತನಗೆ ವ್ಯವಸ್ಥೆಗಳು
ಹತ್ತಿರದಲ್ಲೇ ಸಿಗ್ತದ ಅನ್ನೋದಕ್ಕಿಂತ ಆ ಸಮಸ್ಯೆ ಮೂಲ ಸಮಸ್ಯೆನ ಇಟ್ಕೊಂಡು ಹೋದರೆ ಚಾನಲ್ಲು ಇನ್ನೂ ಉನ್ನತ ಮಟ್ಟ, ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟದ ತನಕ ಹೇಳ್ಕೊಂಡು ಹೋಗ್ತದೆ ಅನ್ನುವಂಥ ಅಭಿಪ್ರಾಯ ನನಗಿದೆ. ಆಮೇಲೆ ಶೋಷಿತರು, ಈ ನೀವು ಸಾಕಷ್ಟು ನೋವನ್ನು, ನಿರಾಸೆಯನ್ನು ಕಂಡು ಬಂದಂಥ ಸಹಪಾಠಿಗಳಿದ್ದೀರಿ, ನೀವು ಇದ್ದೀರಿ ಸಂಪಾದಕರಾಗಿ. ಅದರಿಂದ ಆ ನೋವು ಗೊತ್ತಿದೆ. ಮುಗ್ಧತೆ ಅಂದರೆ ಏನು, ಹಸು ಅಂದರೆ ಏನು, ವ್ಯವಸ್ಥೆಗಳು ಹೇಗಿದೆ ಅನ್ನೋದನ್ನು ಅರ್ಥಕೊಂಡ್ರು. ಅದರಿಂದ ಇದು ಒಳ್ಳೆ ಇದರಲ್ಲಿ ತಗೊಂಡು ಹೋಗ್ತಾ ಇದೆ. ಅದಕ್ಕೆ ನಿಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಮಂಜು ಇರ್ಬೋದು, ಇನ್ನೊಬ್ಬರು ಮಾಸ್ಟ್ರು ಸ್ನೇಹಿತರು ಇರ್ಬೋದು, ಒಳ್ಳೆ ಇದನ್ನು ಮಾಡ್ಕೊಂಡು ಹೋಗಿದೆ. ಓಕೆ ಸರ್, ಇಷ್ಟೊತ್ತು ಮಾತನಾಡಿದ್ವಿ. ಅದು ರೈತರ ದಿನಾಚರಣೆ ದಿವಸ ಒಬ್ಬ ರೈತ ಹೋರಾಟಗಾರನ ಕರೆಯೋಣ ಅಂತೇಳಿ ಒಂದು ಯೋಚನೆ ಮಾಡಿದ್ವಿ. ಕಡಿಮೆ ಅವಧಿನಲ್ಲಿ ಕರೆದಿದ್ದೀವಿ. ಅನೇಕ ವಿಚಾರಗಳನ್ನು ಹೇಳಿದಿರಿ. ನನ್ನದೇ ಹೇಳಿದಿಲ್ಲ, ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕೂಡ ರೈತರ ಬಗ್ಗೆ ಒಂದು ಒಳ್ಳೆ ಡಿಸಿಷನ್ನ ಇವತ್ತು ಕೂಡ ಮಾಡೋಕ್ಕಾಗಿಲ್ಲ ಸರ್ಕಾರ. ರೈತನ ನೆಮ್ಮದಿಲಿರೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಇನ್ನು ಮುಂದೆ ಆದರೂ ಏನು ದೇಶದ ಬೆನ್ನೆಲುಬು ರೈತ ಅಂತಾರೆ. ಇವತ್ತು ಒಂದು ತುತ್ತು ₹1 ದುಡಿಬೋದು. ಒಂದು ತುತ್ತು ಅನ್ನ ಊಟ ಮಾಡಬೇಕಾದ್ರೆ ಅದು ರೈತನ ಬೆವರು, ರೈತನ ಒಂದು ಬೆವರಿಂದ ಮಾತ್ರ ಅದು ಸಾಧ್ಯ ಆಗಿದೆ ಅನ್ನೋದು ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಅದಕ್ಕೆ ಅರಿವಾಗಲಿ ಅಂತ ಹೇಳ್ತಾ, ಹಾಗೆಯೇ ಪ್ರಿಯ ವೀಕ್ಷಕರೇ, ನಾನು ಹೇಳಿದೆ ನಾವು ಲೈವ್ ಮಾಡ್ತೀವಿ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಿ, ಬೇರೆಯವರು ಕೂಡ ನೋಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊರಡ್ಬೋದಾ? ಓಕೆ, ನಮಸ್ಕಾರ. ನಮಸ್ಕಾರ. ಒಳ್ಳೆಯದಾಗಲಿ. ರೈತ ದಿನಾಚರಣೆಗೆ ಶುಭಾಶಯಗಳು.